ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ವಂದನೆಗಳನ್ನು ಸಲ್ಲಿಸೋಣ. ಅಕ್ಟೋಬರ್ ತಿಂಗಳ 4ನೇ ಭಾನುವಾರದಂದು ನಾವು ದೇವರನ್ನ ಆರಾಧನೆ ಮಾಡುವುದಕ್ಕಾಗಿ ಇವತ್ತಿನ ದಿವಸ ನಮ್ಮ ಮಕ್ಕಳೊಟ್ಟಿಗೆ, ನಮ್ಮ ತಂದೆ ತಾಯಿಗಳೊಟ್ಟಿಗೆ, ನಮ್ಮ ಸ್ನೇಹಿತರೊಟ್ಟಿಗೆ ಸೇರಿ ಕೂಡಿ ಬಂದಿದ್ದೇವೆ. ಇದು ಆತನ ಕೃಪೆಯಲ್ಲದೆ ಮತ್ತೇನೂ ಅಲ್ಲ ಪ್ರಿಯರೇ. ಆತನ ನಡೆಸುವಿಕೆ ನಮ್ಮ ಜೀವಿತದಲ್ಲಿ ನಾವಿನ್ನೂ ಉಸಿರಾಡುವುದಕ್ಕೆ ಅವಕಾಶ ಕೊಟ್ಟಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಾವಿನ್ನೂ ಜೀವದಿಂದಿದ್ದೇವೆ, ಅದಕ್ಕಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸೋಣ ಪ್ರಿಯರೇ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಹೃದಯಪೂರ್ವಕವಾದ ವಂದನೆಗಳನ್ನ, ಮನಪೂರ್ವಕವಾದ ಆರಾಧನೆಗಳನ್ನ ಸಲ್ಲಿಸಿ ಆತನನ್ನ ಘನಪಡಿಸೋಣ. ಕ್ಷಣವತ್ತು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನೀವೆಲ್ಲಿ ಕುಳಿತಿದ್ರು ಅಲ್ಲಿಯೇ ದೇವರ ಸನ್ನಿಧಾನದಲ್ಲಿ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳೋಣ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ ಪ್ರಿಯರೇ. ಆತನ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ ಆತ ನಮ್ಮನ್ನು ಮೇಲಕ್ಕೆ ಎತ್ತಿ ಎತ್ತಿ ನಿಲ್ಲಿಸುವ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಕ್ಷಣವನ್ನು. ಪವಿತ್ರನಾದ ನಮ್ಮ ತಂದೆ, ನಿನಗೆ ಸ್ತೋತ್ರ ಮಾಡುತ್ತೇವೆ. ನಿತ್ಯನಾದ ನಮ್ಮ ದೇವರೇ, ನಿನಗೆ ಸ್ತೋತ್ರ. ಆಲೋಚನಾ ಕರ್ತನೆ, ನಿನಗೆ ಸ್ತೋತ್ರ. ಪರಾಕ್ರಮಿಯಾದ ದೇವರೇ, ನಿನಗೆ ಸ್ತೋತ್ರ. ಯಾವಾಗಲೂ ನಮ್ಮನ್ನು ಕಾಪಾಡುವಂತ ದೇವರೇ, ನಿನಗೆ ಸ್ತೋತ್ರ. ಅಪ್ಪ, ನಮ್ಮ ಜೀವಿತದಲ್ಲಿ ನೀನು ಮಾಡಿದಂತ ಪ್ರತಿಯೊಂದು ನಿನ್ನ ಆತ್ಮ ಉಪಕಾರಗಳನ್ನು ನೆನೆಸಿಕೊಂಡು ನಿನಗೆ ಸ್ತೋತ್ರವನ್ನು ಮಾಡುತ್ತೇವೆ. ನಿನಗೆ ವಂದನೆಗಳನ್ನು ಸಲ್ಲಿಸ್ತೇವೆ, ನಿನಗೆ ಆರಾಧನೆಯನ್ನು ಸಲ್ಲಿಸ್ತೇವೆ, ನಿನಗೆ ಸ್ತುತಿಯನ್ನು ಮಾಡುತ್ತೇವೆ. ಸ್ತುತಿಗಳ ಮಧ್ಯದಲ್ಲಿ ಜೀವನ ಮಾಡುವಂತ ಪರಿಶುದ್ಧನಾದಂತ ನಮ್ಮ ದೇವರೇ, ನಿನಗೆ ಸ್ತುತಿಯನ್ನು ಸಲ್ಲಿಸುವುದಕ್ಕಾಗಿ, ನಿನಗೆ ಆರಾಧನೆಯನ್ನು ಮಾಡುವುದಕ್ಕಾಗಿ, ನಿನ್ನ ವಾಕ್ಯವನ್ನು ನಾವು ಕೇಳುವುದಕ್ಕಾಗಿ, ನಿನ್ನಿಂದ ಸಿಗುವಂತ ಸಂತೋಷವನ್ನು ಹೊಂದಿಕೊಳ್ಳುವುದಕ್ಕಾಗಿ, ನಿನ್ನಿಂದ ಸಿಗುವಂತ ಸಮಾಧಾನವನ್ನು ಹೊಂದಿಕೊಳ್ಳುವುದಕ್ಕಾಗಿ ಬಂದಿದ್ದೇವೆ. ನಮ್ಮನ್ನು ಆಶೀರ್ವಾದ ಮಾಡು. ಈ ಸಂಬಂಧದಲ್ಲಿ ಕರ್ತನೆ, ನಿನ್ನ ಮಕ್ಕಳು ನಿನಗೋಸ್ಕರವಾಗಿ ಇಟ್ಟಂತ ಈ ಸಮಯ ನಿನಗೆ ಮಾತ್ರ ಸಮರ್ಪಕವಾಗಿರಲಿ, ನಿನಗೆ ಮಾತ್ರ ಮಹಿಮೆಯನ್ನು ತರುವಂತದ್ದಾಗಿರಲಿ ಕರ್ತನೆ. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಿನ್ನ ಆತ್ಮನ ಫಲದಿಂದ ನಮ್ಮನ್ನು ತುಂಬಿಸು, ನಿನ್ನ ಆತ್ಮನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸು. ಯಾಕೆಂದರೆ ನಿನ್ನ ಪ್ರಸನ್ನತೆ ಇಲ್ಲದೆ ನಾವು ಏನನ್ನು ಮಾಡಲಾರೆವು, ನಾವೇನೂ ಅಲ್ಲ ಕರ್ತನೆ. ಎಲ್ಲವೂ ನಿನ್ನದೇ, ಎಲ್ಲವನ್ನೂ ನಿನಗೆ ಸಲ್ಲಿಸ್ತೇವೆ. ನಿನ್ನ ಪಾದಗಳಲ್ಲಿ ನಮ್ಮನ್ನು ನೀಡುತ್ತಾ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಅತೀವಿನಿಂದಲೂ ತಾಳ್ಮೆಯಿಂದಲೂ ಎಲ್ಲ ಆಶೀರ್ವಾದಗಳನ್ನ ನಿನ್ನ ನಡೆಸುವಿಕೆ ನಾವು ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಯಾದ ದೇವರೇ. ಆಮೆನ್. ಮಾಡು
ನಮ್ಮ ಮೇಲೆ ನೀನು ಆಳ್ವಿಕೆಯನ್ನು ಮಾಡು ಕರ್ತನೆ. ನಮ್ಮಲ್ಲಿರುವಂತ ಎಲ್ಲ ಶಾಪ ಪಾಪಗಳನ್ನ ಕರ್ತನೆ ತೆಗೆದು ಹಾಕು. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಆಮೆನ್. ನಮಗೆಲ್ಲರಿಗೂ ಬರುವಂತಹ ಒಂದು ಹಾಡು, ರಕ್ಷಣೆಯ ನಿತ್ಯವು ನೀಡಿದೆ, ಧೂಳಲ್ಲಿದ್ದ ನನ್ನನ್ನ ಮೇಲೆತ್ತಿದೆ ಮತ್ತು ಹಾಡನ. ಎಲ್ಲಿ ಕುಳಿತಿದ್ದೀರೋ ಅಲ್ಲಿ ಚಪ್ಪಾಳೆಗಳನ್ನು ತಟ್ಟುತ್ತಾ ದೇವರ ಮಹಿಮೆಗಾಗಿ ಹಾಡೋಣ. ಸಂತೋಷದಿಂದ ಪ್ರಿಯರೇ, ದೇವರಿಗೆ ಮಹಿಮೆಯನ್ನು ಸಾಧಿಸೋಣ. ಎಲ್ಲಿ ಕುಳಿತಿದ್ರು ಅಲ್ಲಿ ದೇವರ ಮಹಿಮೆಗಾಗಿ ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ. ನಿನ್ನ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ನೀನೆ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ. ಕಣ್ಮಣಿಯಂತೆ ನಮ್ಮನ್ನು ಕಾಯುವಂತ ದೇವರು, ಆತನ ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗುವಂತೆ, ಆತನ ಹಾಗೆ ಪ್ರೀತಿ ಮಾಡುವಂತ ದೇವರು ನಮಗೆ ಈ ಲೋಕದಲ್ಲಿ ಯಾರು ಇಲ್ಲ ಪ್ರಿಯರೇ. ಆತನಾದ ನಮ್ಮನ್ನ ಆತನ ನೂರಕ್ಕೆ ನೂರರಷ್ಟು ಆಶೀರ್ವಾದ ಮಾಡಿ ಗಣನೆಗೆ ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ಕಣ್ಮಣಿಯಲ್ಲಿ ಕಾಯುವ ದೇವ, ನಿನ್ನ ಬಿಟ್ಟು ಹೋಗಲಾರೆ, ನೀನೊಬ್ಬನೇ ನನಗೆ ಎಲ್ಲವೂ. ಅಲ್ಪನಾದ ನನ್ನ ಮೇಲೆ ಅಧಿಕವಾಗಿ ಪ್ರೀತಿ ಮಾಡಿ ಪ್ರತಿದಿನವೂ ಕಾಯುತ್ತಿರುವೆ. ಕಣ್ಮಣಿಯಲ್ಲಿ ಕಾಯುವ ದೇವ, ನಿನ್ನ ಬಿಟ್ಟು ಹೋಗಲಾರೆ, ನೀನೊಬ್ಬನೇ ನನಗೆ ಎಲ್ಲವೂ. ಅಲ್ಪನಾದ ನನ್ನ ಮೇಲೆ ಅಧಿಕವಾಗಿ ಪ್ರೀತಿ ಮಾಡಿ ಪ್ರತಿದಿನವೂ ಕಾಯುತ್ತಿರುವೆ. ನನ್ನ ಉಸಿರು ನೀನೇ ಯೇಸುವೇ, ನನ್ನ ಜೀವವೇ ನೀನೇ ನನ್ನ ಯೇಸುವೇ. ನನ್ನ ಉಸಿರು ನೀನೇ ಯೇಸುವೇ, ನನ್ನ ಜೀವವೇ ನೀನೇ ನನ್ನ ಯೇಸುವೇ. ನೀನೇ ಪರಿಶುದ್ಧ ಪರಿಶುದ್ಧನು, ನನ್ನ ಯೇಸುವೇ ಪರಿಶುದ್ಧನು. ತೆರೆದ ಹೃದಯದಿಂದ ಆರಾಧಿಸುವೆ, ನನ್ನ ಯೇಸುವೇ ಪರಿಶುದ್ಧನು. ನಿನಗೆ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ನಿನಗೆ ಸಾಕು ಸಾಕು ಎಲ್ಲ ಚಿರಿಯುತ್ತೆ, ನಿನ್ನ ದೇವರ ಮಹಿಮೆಗಾಗಿ ಸಾಕು ನಮ್ಮ ಜೀವಿತದಲ್ಲಿ. ನಿನ್ನ ಮಹಿಮೆ ತಿಳಿಯಲೆಂದೇ ನಿನ್ನ ಬಳಿಗೆ ಓಡಿ ಬಂದೆ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ. ರಕ್ಷಣೆಯನ್ನ ನೀಡುವುದು ಮಾತ್ರವಲ್ಲದೆ ಆತನು ನಮ್ಮನ್ನ ಧೂಳಿನಿಂದ ಎತ್ತಿ ನಮ್ಮ ಎಲ್ಲ ಶಾಪ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸಿ ನಮ್ಮನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಆತನಿಗೆ ಆರಾಧನೆಯನ್ನು ಸಲ್ಲಿಸೋಣ, ಆತನಿಗೆ ಘನತೆಯನ್ನು ಸಲ್ಲಿಸೋಣ. ಯಾಕಂದ್ರೆ ನಮ್ಮ ಆರಾಧನೆಗೆ ಸ್ತುತಿಗೆ ಪಾತ್ರನು ಆತನ ಪ್ರಿಯರೇ. ಹಲ್ಲೆಲೂಯಾ. ಆರಾಧನೆ ಆರಾಧನೆ
ನಮ್ಮ ತಲಾಂತುಗಳ ಮೂಲಕವಾಗಿ ನಿನ್ನ ನಾಮವನ್ನು ನಾವು ಮಹಿಮೆ ಪಡಿಸುವುದಕ್ಕಾಗಿ ನಮ್ಮನ್ನು ನೀನು ಕರೆದಿದೆಯಲ್ಲಪ್ಪ. ಇದಕ್ಕಾಗಿ ನನಗೆ ಹೃದಯಪೂರ್ವಕವಾದ ವಂದನೆಗಳನ್ನ ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕು. ಥ್ಯಾಂಕ್ ಯು ಜೀಸಸ್. ಬನ್ನಿ ನಮಗೆಲ್ಲರೂ ಬರುವಂತ ಇನ್ನೊಂದು ಹಾಡನ್ನ ದೇವರಿಗೆ ಹಲ್ಲೆಲೂಯಾ ಎಂಬುದಾಗಿ ದೇವರನ್ನ ಆರಾಧನೆ ಮಾಡುವಂತೆ ಎಂದೆಂದು ನಮ್ಮನ್ನು ನಡೆಸುವಂತ ದೇವರು ಆತನಾಗಿದ್ದಾನೆ, ನಮ್ಮ ಸಂಗಾತಿಯಾಗಿದ್ದಾನೆ, ನಮ್ಮ ದೇವರಾಗಿದ್ದಾನೆ. ಪ್ರಿಯ Hallelujah,
ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರನ್ನು ಆರಾಧಿಸುವಂತ ಮಹಾ ಸೌಭಾಗ್ಯ ನಮಗೆ ದೇವರು ಕೊಟ್ಟಿದ್ದಾನೆ. ಕಳೆದ ವಾರದಂತ ಅನೇಕ ಸಂದರ್ಭಗಳು ನಾವು ಹಾದು ಹೋಗಿರಬಹುದು. ಅದು ಎಷ್ಟೋ ಸಂತೋಷ ತರುವಂಥದ್ದಾಗಿರ್ಬಹುದು, ಜಯ ತಂದಿರುವಂಥದ್ದಾಗಿರ್ಬಹುದು, ಆಶೀರ್ವಾದ ತಂದಿರುವಂಥದ್ದಾಗಿರ್ಬಹುದು. ಇನ್ನು ನಮ್ಮಲ್ಲಿ ಕೆಲವರಿಗೆ ಕಷ್ಟ, ನಷ್ಟಗಳು, ದುಃಖ, ಸೋಲು ಇವುಗಳೆಲ್ಲ ಇದ್ದಿರ್ಬೋದು. ಎಲ್ಲದರಲ್ಲಿಯೂ ದೇವರಿಗೆ ಸ್ತೋತ್ರ. ಯಾಕಂದ್ರೆ ನಮ್ಮ ದೇವರು ಮಾಡುವಂತ ಎಲ್ಲಾ ಕಾರ್ಯವೂ ಅದು ಒಳ್ಳೆಯದಾಗಿದೆ. ನಮ್ಮ ಹಿತವನ್ನು ಬಯಸುವ ದೇವರು ಒಳ್ಳೆಯದನ್ನು ಮಾಡ್ತಾನೆ. ದೇವರಿಗೆ ಸ್ತೋತ್ರ ಹಾಡೋಣ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ ಎಂಬ ಗೀತೆಯನ್ನು ಹಾಡಿಕೊಳ್ಳುತ್ತಾ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಪರಿಶುದ್ಧ ದೇವರು ನೀನೇ, ಮಹಿಮೆಯ ಆರಾಧನೆ, ಪರಲೋಕ ತಂದೆ ನೀನೇ, ಮಹಿಮೆಯ ಆರಾಧನೆ. ಒಣಗಾಲುವೆ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ. ಒಣಗಾಲುವೆ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ನಮ್ಮೆಲ್ಲರ ಆರಾಧನೆಗೆ ಯೋಗ್ಯನು ದೇವರು ಮಾತ್ರವೇ. ಆತನಿಗೆ ಸ್ತೋತ್ರ ಹಾಡಿ. ಭಕ್ತರ ಆರಾಧನೆಗೆ ಯೋಗ್ಯತೆ, ಆರಾಧನೆ ಆರಾಧನೆ, ದೂತರು ಆರಾಧಿಸುವ ಕರ್ತನೇ, ಆರಾಧನೆ ಆರಾಧನೆ. ಧ್ವಜಪ್ರಾಯರೇ ನೀನು ನನ್ನ ಹಿರಿಯರೇ, ನಿನ್ನನ್ನೇ ಆರಾಧಿಸುವೆ. ಧ್ವಜಪ್ರಾಯರೇ ನೀನು ನನ್ನ ಹಿರಿಯರೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ನಮಗೋಸ್ಕರವಾಗಿ ಬಲಿಯಾಗಿರುವಂತ ಯೇಸುವಿಗೆ ಆರಾಧನೆ ಮಾಡೋಣ. ನಮಗಾಗಿ ಬಲಿಯಾದ ಯೇಸುವೇ, ದಿನವೆಲ್ಲ
ಆತನು ಮಾತ್ರ ಯೋಗ್ಯರು. ಆತನಿಗೋಸ್ಕರವಾಗಿ, ಆತನ ಆತ್ಮಕ್ಕೋಸ್ಕರವಾಗಿ ನಾವೆಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ವಾಕ್ಯಕ್ಕೋಸ್ಕರವಾಗಿ ಕಾಯೋಣ. ಪ್ರಾರ್ಥನಾ ಸಮಯ ಗೀತೆಯನ್ನು ಹಾಡಿಕೊಳ್ಳುತ್ತಾ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ತಿರುಗಿ ದೇವರ ನಾಮಕ್ಕೆ ಸ್ತೋತ್ರ ಹೇಳ್ತಾ ಈ ಒಂದು ಅವಕಾಶ ದೇವರು ಕೊಟ್ಟದಕ್ಕಾಗಿ ದೇವರಿಗೆ ನಮ್ರತೆಯಿಂದ ಸ್ತೋತ್ರ ಸಲ್ಲಿಸೋಣ. ವಾಕ್ಯ ಕೊಡುವಂತ ದೇವರು ತನ್ನ ಆತ್ಮದ ಮೂಲಕವಾಗಿ ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ವಾಕ್ಯಕ್ಕೋಸ್ಕರವಾಗಿ ನಾವು ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಕರ್ತನೆ, ಪ್ರೀತಿ ಸ್ವರೂಪನಾದ ದೇವರೇ, ನಮ್ಮ ಜೀವಮಾನವೆಲ್ಲ ನಮ್ಮೊಂದಿಗಿರುವ ಆತನ ನಿನಗೆ ಸ್ತೋತ್ರವಾಗಿ. ಈಗಲೂ ನಿನ್ನ ವಾಕ್ಯವನ್ನು ನೀನೇ ತಿಳಿಸು. ಅಲ್ಪನೂ ಅಯೋಗ್ಯನಾಗಿರುವಂತಹ ನಿನ್ನ ಸೇವಕನನ್ನು ನಿನ್ನ ಶಿಲುಬೆ ಅಡಿದಾವಣೆ ಮುಚ್ಚಿಟ್ಟು ನೀನೇ ಮಾತನಾಡು. ಕರ್ತನೆ, ನನ್ನ ಶರಣ ನಿನ್ನನ್ನು ವಿಮೋಚಕ, ನನ್ನ ಮಾತು ನಮ್ಮೆಲ್ಲರೂ ಧ್ಯಾನ ನಿನಗೆ ಸಮರ್ಪಕವಾಗಿರಲಿ. ಆಮೇಲೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಾನು ಆರಿಸಿಕೊಳ್ಳುವಂತ ವಿಚಾರ ಆಶ್ರಿತ ಸುರಕ್ಷಿತ. ಒಬ್ಬ ಆಶ್ರಿತನು ಅಥವಾ ರೆಫ್ಯೂಜಿ ಸುರಕ್ಷಿತನಾಗಿರ್ತಾನೆ. ಯಾರ ಬಳಿಯಲ್ಲಿ ಸುರಕ್ಷಿತನಾಗಿರುವಂಥದ್ದು ಇವತ್ತು ದೇವರ ವಾಕ್ಯದ ಆಧಾರದಲ್ಲಿ ನಾವು ನೋಡೋಣ. ಈ ರೆಫ್ಯೂಜೀಸ್, ಇದು ರೆಫ್ಯೂಜಿ ಎಕ್ಸ್ಟ್ರೀಮ್ ಟರ್ಮ್. ರೆಫ್ಯೂಜಿ ಅಂತಂದ್ರೆ ನಿರಾಶ್ರಿತ, ಆಶ್ರಯ ಇಲ್ಲದೆ ಜೀವನನೇ ಕಳಕೊಂಡಂತ ನಿರಾಶ್ರಿತನು. ಅವನು ತನ್ನ ಜೀವನದಲ್ಲಿ ಏನಾದರೂ ಒಂದು ಸಿಕ್ಕಿದ್ರೆ ಸಾಕು ಎಂಬಂತ ಪರಿಸ್ಥಿತಿಯಲ್ಲಿರುವಂತ ನಾವು ನೋಡ್ತೀವಿ. ಅಮೇಜಿಂಗ್ ಗ್ರೇಸ್ ಎಂಬುದಾಗಿ ಬರೆದಿರ್ತಕ್ಕಂಥ ಈ ಸುಂದರವಾದ ಹಾಡಿನ ಹಿಂದೆ ನೋಡುವಾಗ ಇವನ ಕೆಲಸ ಏನಾಗಿತ್ತು? ಜನರನ್ನು ತಂದು ವ್ಯಾಪಾರ ಮಾಡುವಂತು. ಯಾವ ಜನರಿಗೆ ತಮ್ಮ ಅಸ್ತಿತ್ವವೇ ಇಲ್ಲದ ಹಾಗೆ ಜೀವನ ಮಾಡ್ತಿದ್ದಂಥ ಜನರನ್ನೇ ತಗೊಂಡ್ಬಂದು ಸ್ಲೇವ್ ಟ್ರೇಡ್, ಇವರುಗಳನ್ನು ಮಾರುವಂತ ಸ್ಥಿತಿ. ಒಂದು ಸಮಯದಲ್ಲಿ ಒಬ್ಬ ಮನುಷ್ಯ ಹೀಗೆ ಎಲ್ಲರನ್ನು ತಗೊಂಡು ಮಾರ್ತಾ ಇದ್ದಾರೆ. ಮಾರುವಂತ ಒಂದು ಸಂದರ್ಭದಲ್ಲಿ ಒಬ್ಬ ಬಾಲಕಿ, ಸಣ್ಣ ಹುಡುಗಿ, 12 years,
ಆ ಹುಡುಗಿ ಆಕ್ಷನ್ ಹಾಕುವಾಗ ಕೂಗ್ತಾ ಇದ್ದಾರೆ. ಯಾಕಂದ್ರೆ ಅದು ಹಾಕಿದ್ಮೇಲೆ ಯಾರ ಮನೆಗೆ ಅವ್ರು ಹೋಗ್ತಾರೋ ಅವ್ರು ಹೇಗೆ ನಡೆಸ್ಕೋತಾರೋ ಆಗಿರ್ಬೋದು. ಸ್ಲೇವ್, ದೇ ಆರ್ ರೆಫ್ಯೂಜಿ, ದೇ ಡೋಂಟ್ ಹ್ಯಾವ್ ಎನಿಥಿಂಗ್. ಅವ್ರು ಹೇಗೆ ಹೇಳ್ತಾರೋ ಅದು ಸ್ಲೇವ್ ಟ್ರೇಡ್ ಅಂತ ಹೇಳ್ತಾರೆ. ಅದನ್ನ ಅವ್ರ ಜೀವನ ಮಾಡ್ಬೇಕು. ಅವ್ರ ಮನೇಲಿ ಅವ್ರು ಏನ್ ಹೇಳಿದ್ರು ಮಾಡ್ಬೇಕು. ಅವ್ರಿಗೆ ದೇರ್ ಇಸ್ ನಥಿಂಗ್, ನೋ ರೈಟ್ಸ್ ಫಾರ್ ದೆಮ್, ನೋ ಫ್ರೀಡಮ್, ನೋ ಲಿಬರ್ಟಿ, ಏನು ಇಲ್ದಾರ ಅಂತ ಈ ರೀತಿಯಾಗಿ ಆಕ್ಷನ್ ನಡೀತಾ ಇದೆ. ಎಷ್ಟೋ ಜನ ಇದ್ರು. ಈ ಒಂದು ಹುಡುಗಿ ಆಕ್ಷನ್ ನಡೆಯುವಾಗ ಎಲ್ಲ ಕರೀತಾರೆ, ಒಳ್ಳೆ ಇದೆಲ್ಲ, ಆ ಯಂಗ್ ಗರ್ಲ್ ಇಸ್ ಮೋರ್ ಪ್ರಾಫಿಟಬಲ್ ಇನ್ ಅ ಸೆನ್ಸ್, ಕೆಲಸ ಮಾಡ್ಬೋದು ಎಲ್ಲ ರೀತಿಯಲ್ಲಿ, ಆ ರೀತಿಯಲ್ಲಿ ನಡೀತಾ ಇತ್ತು. ಆದ್ರೂ ಒಬ್ಬ ಮನುಷ್ಯ ಹೈಯೆಸ್ಟ್ ಬಿಡ್ ಮಾಡಿ ಈ ಹುಡುಗಿ ಅಳ್ತಾನೆ ಇರ್ಬೇಕಾದ್ರೆ ಯಾವ ಮನೆಗೆ ಹೋಗ್ತೀನಿ ಗೊತ್ತಿಲ್ಲ, ಏನು ಪರಿಸ್ಥಿತಿ ಗೊತ್ತಿಲ್ಲ. ಹೈಯೆಸ್ಟ್ ಒಬ್ಬ ಓಲ್ಡ್ ಮ್ಯಾನ್, ಭಾಳ ವಯಸ್ಸಾದಂಥ ಒಬ್ರು ಹಿರಿಯರು ಬಿಡ್ ಮಾಡಿ ಆಯ್ತು. ಆಪ್ಷನ್ಸ್ ಎಲ್ಲ ಆಗೋಯ್ತು. ಎಲ್ಲರೂ ಬಂದು ಅವ್ರವ್ರ ಜನ ಕರ್ಕೊಂಡು ಹೋಗ್ಬಿಟ್ರು. ಎಲ್ಲ ಆಯ್ತು. ನೋಡ್ತಾರೆ, ಚೆಕ್ ಮಾಡ್ತಾರೆ, ಹುಡುಗಿ ಅಲ್ಲೇ ಇದ್ದಾರೆ. ಎಲ್ಲ ಹೋಗಿದ್ದಾರೆ, ಆ ಹುಡುಗಿ ಮಾತ್ರ ಅಲ್ಲೇ ಇದ್ದಾರೆ. ಸೊ ಇನ್ನು ಆಪ್ಷನರ್ ಬಂದು ಕೇಳಿದ, ಏನಾಯ್ತು ಅಲ್ಲಿ ಹೋಗಿ ಅಕೌಂಟ್ಸ್ ಅಂತ ಕೇಳ್ದ, ಏನಾಯ್ತು ಇದು ಪೇ ಮಾಡಿದ್ರ ಇಲ್ವಾ, ಯಾರು ಪೇ ಆಗಿದೆ, ಕೊಟ್ಟಿದ್ದಾರೆ ದುಡ್ಡು, ಆದರೆ ಈ ವ್ಯಕ್ತಿನ ಕರ್ಕೊಂಡು ಹೋಗಿಲ್ಲ. ಸೊ ದೇ ಸ್ಟಾರ್ಟೆಡ್ ಸರ್ಚಿಂಗ್, ಯಾರು ಅದು ಏನು ಅಂತ ಹುಡುಕಿ ಆ ವಯಸ್ಸಾದವ್ರನ್ನ ಕರೆದು, ಯು ಹ್ಯಾವ್ ನಾಟ್ ಟೇಕನ್ ದಿಸ್ ಗರ್ಲ್, ನೀನು ಕರ್ಕೊಂಡು ಹೋಗಿಲ್ವಲ್ಲ, ಯು ಪೇಡ್ ಫಾರ್ ಇಟ್. ಎಸ್, ಅವ್ರು ಹೇಳಿದಂತೆ, ಐ ಪೇಡ್ ಫಾರ್ ಹರ್ ಸೊ ದಟ್ ಶಿ ವಿಲ್ ಬಿ ಫ್ರೀ. ನಾನು ಆಕೆನ ಕೊಂಡ್ಕೊಂಡಂಥದ್ದು ಏನಕ್ಕೆ ಅಂದರೆ ಆಕೆ ಸ್ವತಂತ್ರವಾಗಿರಲಿ ಅನ್ನೋದಕ್ಕೆ. ಆ ಹುಡುಗಿ ಇನ್ನೂ ಅಳಕ್ಕೆ ಶುರು ಮಾಡಿದಂತೆ, ಅಯ್ಯೋ ನನಗೆ ಎಂಥದ್ದೆಲ್ಲ ದೇವರೇ ಎಂಥದ್ದು ಕೊಟ್ಟಲ್ಲ ಇಂಥ ಅಳ್ತಾ ಅವಳು ಹೇಳಿದಂತೆ, ಅವ್ರ ಆಪ್ಷನರ್ ಹೇಳಿದಂತೆ, ಐ ವಾಂಟ್ ಟು ಗೋ ಟು ದಟ್ ಮ್ಯಾನ್ಸ್ ಹೌಸ್, ನಾನು ಅವರ ಮನೆಗೆ ಹೋಗ್ತೇನೆ. ಯಾಕೆ ಮನಿ ಯು ಆರ್ ಫ್ರೀ, ಬಿಕಾಸ್ ಆಫ್ ಫ್ರೀ ಐ ವುಡ್ ಲೈಕ್ ಟು ಸರ್ವ್. ನಾನು ಇವತ್ತು ಸ್ವತಂತ್ರರಾಗಿದ್ದೇನಲ್ಲ, ಅದಕ್ಕೋಸ್ಕರವಾಗಿ ಆ ಮನುಷ್ಯನ ಸೇವೆ ನನ್ನ ಜೀವನ ಪರ್ಯಂತ ಮಾಡ್ತೀನಿ. ದಟ್ ಈಸ್ ಮೈ ಚಾಯ್ಸ್ when I am free and in my liberty. ನನಗೆ ಇರುವಂತ ಈ ಸ್ವಾತಂತ್ರ್ಯದಿಂದ ನಾನು ಈ ಆಯ್ಕೆ ಮಾಡ್ತೇನೆ ಅಂತ. ಕರ್ತನಲ್ಲಿ ಪ್ರಿಯರೇ, ನಾವು ನಿರಾಶ್ರಿತರಾಗ್ತೇವೆ, ಆಶ್ರಯ ಕೋರಿಕೊಳ್ತೇವೆ. ಆಶ್ರಯ ಕೊಡುವಂತ ನಮ್ಮ ದೇವರು ಅದ್ಭುತವಾಗಿ ನಮ್ಮನ್ನು ನಡೆಸುವಂತ ಮಾಡಿದ್ದಾನೆ. ಇಂಥ ದೇವರಿಗೆ ನಮ್ಮ ಜೀವನದ ಎಲ್ಲ ಸಂದರ್ಭಗಳಲ್ಲೂ ಸ್ತೋತ್ರ ಸಲ್ಲಿಸೋಣ. ನಮ್ಮ ದೇವರು ಸದಾ ಕಾಲವು ನಮ್ಮನ್ನು ಕಾಯುವಾತ. ನಾವು ಅನೇಕ ಸಂದರ್ಭಗಳಲ್ಲಿ ಚಿಂತೆಯಿಂದ ಇರ್ತೇವೆ, ಕಷ್ಟಗಳಲ್ಲಿರ್ತೇವೆ, ಯಾವುದೋ ಒಂದು ಮನಸ್ಸು ಬೇಸರಗೊಳಿಸುವಂಥ ಸಂದರ್ಭಗಳು ಬರ್ತವೆ, ಸೋಲುಗಳನ್ನು ಎದುರಿಸ್ತೇವೆ, ಅನ್ಯಾಯವಾದಂಥವುಗಳನ್ನು ಅನುಭವಿಸುತ್ತೇವೆ. ಇಂಥ ಎಲ್ಲ ಸಂದರ್ಭಗಳಲ್ಲೂ ನಾವು ಆಶ್ರಯ ಕೋರುತ್ತೇವೆ. ಅ ಪ್ಲೇಸ್ ಆಫ್ ಕಂಫರ್ಟ್, ಅ ಪ್ಲೇಸ್ ಆಫ್ ರೆಫ್ಯೂಜ್, ಅ ಪ್ಲೇಸ್ ವಿಚ್ ಗಿವ್ಸ್ ಅಸ್ ಸ್ಯಾಟಿಸ್ಫ್ಯಾಕ್ಷನ್, ಕಂಫರ್ಟ್, ಕಂಟೆಂಟ್ಮೆಂಟ್ ಅಂಡ್ ಜಾಯ್. ಯಾವ ಸ್ಥಳ ಇದನ್ನು ಕೊಡ್ತದೋ ಅದನ್ನು ನಾವು ಬಯಸ್ತೇವೆ. ಅದಕ್ಕೆ ನಾವು ಅನೇಕ ಅಭ್ಯಾಸಗಳು ಮಾಡ್ಕೊಂಡು ಹೋಗ್ತೇವೆ. ಸಮಥಿಂಗ್, ಈಗ ಏನಾದ್ರು ನಮಗೆ ಮನಸ್ಸಿದಾಗಿದೆ, ವಿ ವಾಂಟ್ ಅ ಕಪ್ ಆಫ್ ಕಾಫಿ, ದಟ್ ಇಸ್ ರಿಲ್ಯಾಕ್ಸ್. ಇಲ್ಲ ಇನ್ನು ಕೆಲವರು ಬೇರೆ ಬೇರೆ ಅಭ್ಯಾಸಗಳು ಮಾಡ್ಕೊಳ್ತಾರೆ, ಇದರಿಂದ ನಮಗೆ ಸಮಾಧಾನ ಅಂತ. ಇದು ಯಾವುದು ಸಮಾಧಾನ ಕ್ಷಣಿಕ ಕೊಡಬಹುದು, ಒಂದು ವೇಳೆ ಕೊಡೋದಿಲ್ಲ, ಕೊಡಬಹುದು. ಆದ್ರೆ ನಿಜವಾಗ್ಲೂ ನಮಗೆ ಆಶ್ರಯ ಕೊಡೋದು, ನಿಜವಾಗ್ಲೂ ಸಮಾಧಾನ ಕೊಡೋದು, ನಿಜವಾಗ್ಲೂ ನಮ್ಮಲ್ಲಿ ಆ ಕಷ್ಟ, ಆ ಒಂದು ಮಾರ್ನಿಂಗ್ ಇಂಟು ಜಾಯ್, ನಮಗೆ ಆಗಿರ್ತಕ್ಕಂಥ ಆ ದುಃಖದಿಂದ ನಮಗೆ ಆ ಸಂತೋಷವನ್ನು ಉಂಟು ಮಾಡೋದು ದೇವರ ಆಶ್ರಯ ಮಾತ್ರ. ಸರ್ವಶಕ್ತನ ಆಶ್ರಯದಲ್ಲಿ ಮೊರೆ ಹೋಗುವನು ಸುರಕ್ಷಿತನಾಗಿರುವನು. When you take God as your refuge, you will be safe. The refugee rescued ಅಥವಾ ಆಶ್ರಿತನು ನಿರಾಶೆಯಿಂದ ಬಂದಂತ ಯಾವ ನೆರವು ಇಲ್ಲ ಬಂದಂತವನು ಸುರಕ್ಷಿತನಾಗಿರುವನು. ಇಲ್ಲಿ ದೇವರ ಸಮಕ್ಷಮದಲ್ಲಿ, ದೇವರ ನೆರಳಿನಲ್ಲಿ ಸುರಕ್ಷಿತನಾಗಿರುವ. ಮೊದಲನೇದಾಗಿ ನಾವು ವಿಮೋಚನಾ ಕಾಂಡ 33ನೇ ಅಧ್ಯಾಯದ 22ನೇ ಬಹಳ ಸುಂದರವಾದಂತ ಒಂದು ಸನ್ನಿವೇಶ. ಇಲ್ಲಿ ಮೋಶೆ ಮತ್ತು ದೇವರ ಸಂಗಡ ನಡೆಯುವಂತ ಒಂದು ವಿಶೇಷವಾದಂತ ಒಂದು ಸಂದರ್ಭ. ನನ್ನ ಪ್ರಭಾವವು ನಿನ್ನೆದುರಾಗಿ ದಾಟಿ ಹೋಗುವ ಕಾಲದಲ್ಲಿ ನಾನು ಈ ಬಂಡೆಯ ಸಂದಿನಲ್ಲಿ ನಿನ್ನನ್ನು ಇರಿಸಿ ನಿನ್ನ ಮುಂದೆ ದಾಟಿ ಹೋಗುವ ತನಕ ನಿನ್ನ ಮೇಲೆ ಕೈ ಮುಚ್ಚುವೆನು. ತರುವಾಯ ನಾನು ಕೈ ತೆಗೆದಾಗ ನೀನು ನನ್ನ ಹಿಂಭಾಗವನ್ನು ನೋಡುವಿಯೇ ಹೊರತು ನನ್ನ ಮುಖವು ನಿನಗೆ ಕಾಣಿಸುವುದಿಲ್ಲ ಎಂದು ಹೇಳಿದನು. This is
ಇದು ಯಾವುದರಿಂದ ನಮಗೆ ಆಶ್ರಯ ದೇವರು ಕೊಡ್ತಾ ಇದ್ದಾನೆ? 33ನೇ ಅಧ್ಯಾಯದ 22ನೇ ವಚನ, ವಿಮೋಚನಾ ಕಾಂಡದಲ್ಲಿ ದೇವರ ಒಂದು ದರ್ಶನ ಮೋಶೆಗೆ ಆಗ್ತದೆ. ಮೋಶೆ ಹಂಬಲೇನು ದೇವ್ರನ್ನ ನೋಡ್ಬೇಕು ಅಂತ. ಮೋಶೆ ದೇವ್ರನ್ನ ನೋಡ್ಬೇಕು ಅನ್ನೋಂತ ಒಂದು ಹಂಬಲ ಇದೆ. ಆದ್ರೆ ದೇವ್ರು ಹೇಳ್ತಾನೆ, ಯು ಕ್ಯಾನ್ ನಾಟ್ ಸಿ ಮೀ. Nobody can see God because God is so much in glory. ಎಷ್ಟು ಹೋಲಿನೆಸ್ ಆಫ್ ಗಾಡ್ ಇರ್ತದೆ ಅಂದ್ರೆ ಯು ಜಸ್ಟ್ ಕಾಂಟ್. ಮನುಷ್ಯನು ಆ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಮ್ಮ ಪರಿಸ್ಥಿತಿಯ ನಿಮಿತ್ತವಾಗಿ ನಾವು ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೆ ದೇವರು ಹೇಳ್ತಾನೆ, ನಿನ್ನ ಬಂಡೆಯ ಸಂಧಿಯಲ್ಲಿ ನಾನು ನಿಲ್ಲಿಸ್ತೇನೆ. ಅದೇನ್ ಬ್ಯೂಟಿಫುಲ್ ನೋಡಿ. And the Lord said, behold, there is a place by me where you shall stand on the rock, and while my glory passes, I put you in the cleft of the rock. ಬಂಡೆಯ ಸೀಳಿದಂತ ಆ ಭಾಗದಲ್ಲಿ ನಿಲ್ಲಿಸುವೆನು. ಐ ಕವರ್ ಯು ವಿತ್ ಮೈ ಹ್ಯಾಂಡ್ ಅಂಟಿಲ್ ಐ ಹ್ಯಾವ್ ಪಾಸ್. ಕವರಿಂಗ್, God's covering even in the presence or in the amazing presence of God. ದೇವರು ಅಲ್ಲೂ ನಮ್ಮನ್ನು ಸುರಕ್ಷಿತನಾಗಿರ್ತಾರೆ. ನಾವೆಲ್ಲ ಆಸೆ ಪಡ್ಬೋದು, ದೇವರೇ I want to see your glory. God says, you cannot see my glory, but yet you can see my back. ಯಾಕೆ? ನಾನು ಹಾದು ಹೋಗುವಾಗ you can see ಅಂತ ಮೋಶೆಗೆ ಹೇಳ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಾವೆಲ್ಲರೂ we would like to be in the presence and glory of God. Yes, only when He allows us to see. ಯಾವಾಗ ದೇವರು ಆ ಪ್ರಸನ್ನತೆ ನಾನು ತೋರಿಸ್ತೀನಿ ಅಂತ ಆವಾಗ ಮಾತ್ರ ನಾವು ನೋಡ್ಲಿಕ್ಕೆ ಸಾಧ್ಯ. ಅವನು ಮೋಶೆಗೆ ಹೇಳ್ದ, ಎಸ್ ಯು ಕ್ಯಾನ್ ಸಿ ಬಟ್ ಯು ಕ್ಯಾನಾಟ್ ಸಿ ಮಿ ಕಂಪ್ಲೀಟ್. ನಾನು ನಿನ್ನನ್ನು ಕೈಯಿಂದ ಮುಚ್ತೇನಂತೆ. ಎಂತ ಅದ್ಭುತವಾದಂಥದ್ದು. ನಾಟ್ ಓನ್ಲಿ ವಿ ಆರ್ ಇನ್ ದ ಕ್ಲೆಫ್ಟ್ ಆಫ್ ದ ರಾಕ್, ಬಟ್ ವಿ ಹ್ಯಾವ್ ದ ಹ್ಯಾಂಡ್ ಆಫ್ ಗಾಡ್ ವಿಚ್ ಇಸ್ ಪ್ರೊಟೆಕ್ಟಿಂಗ್ ಅಸ್ ಫ್ರಮ್ ಎನಿ ಕೈಂಡ್ ಆಫ್ ಅ ಡೇಂಜರ್ ಅಂಡ್ ಹಾರ್ಮ್. ದೇವರನ್ನು ಒಂದು ವೇಳೆ ನೋಡಿದ್ರೆ ಅವನು ಭಸ್ಮ ಆಗ್ಬೋದಾಗಿತ್ತು, ಸುಟ್ಟು ಹೋಗ್ಬೋದಾಗಿತ್ತು, ಏನೂ ಇಲ್ಲೋದು ಅವನು ಆಗ್ಬಹುದಾಗಿತ್ತು. ಯಾಕೆ? ಅಪವಿತ್ರನಾಗಿರ್ತಕ್ಕಂಥ ಮನುಷ್ಯ ಪವಿತ್ರನಾದಂಥ ದೇವರನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅವರ ದೇವರ ಅನುಭವ. ಅದಕ್ಕೋಸ್ಕರನೇ ಯೇಸು ಸ್ವಾಮಿಯನ್ನು ನಮಗೋಸ್ಕರ ಕಳಿಸ್ಕೊಟ್ಟಂತ ದೇವರು. ನನ್ನನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಸ್ವರೂಪದಲ್ಲಿ ನನ್ನ ಮಗ ನಿಮ್ಮ ಮುಂದೆ ಬರ್ತಾನೆ. ಅವನನ್ನು ಮುಟ್ಬೋದು, ಅವನನ್ನು ನೋಡ್ಬೋದು, ಅವನನ್ನು ಬೇಡ್ಕೊಳ್ಬಹುದು, ಅವನ ಹತ್ರ ಆಳ್ಬಹುದು, ಅವನ ಎದೆ ಮೇಲೆ ಹೊರಗಬಹುದು. ಇದು ನಮ್ಮ ಸ್ವಾಮಿ. ಎಂತ ಅದ್ಭುತವಾದಂತಹ ಒಂದು ಮಾಡಿದಾನೆ. ಇಲ್ಲಿ ಏನ್ ಮಾಡ್ತಾನೆ? ನನ್ನ ಕೈಗಳನ್ನು ನೀನು ಮುಚ್ತೇನೆ. ಯು ವಿಲ್ ಬಿ ಇನ್ ದ ಕ್ಲೆಫ್ಟ್ ಆಫ್ ದ ರಾಕ್. ಬಂಡೆ ಸಂಧಿಯಲ್ಲಿ ಇರ್ತೀಯ, ಆದ್ರೆ ನನ್ನ ಕೈಗಳು ನಿನ್ನನ್ನು ಮುಚ್ಚಿರ್ತವೆ. when I am passing by, only then you can see. ಎಂತ ಅದ್ಭುತವಾದ ಕರ್ತನಲ್ಲಿ ಪ್ರೇರೆ. When you take refuge in the Lord, God will see that you are secured. ಯಾವ ಹಾನಿ ನಿನಗೆ ಆಗದ ಹಾಗೆ ದೇವರು ನಿನ್ನನ್ನು ಕಾಪಾಡ್ತಾನೆ. ದೇವರಿಂದಲೇ ಯಾವ ಹಾನಿ ಆಗ್ಬೋದು, ದೇವರ ಪ್ರಸನ್ನತೆಯಿಂದ ಹಾನಿ ಆಗ್ಬೋದು, ದೇವರ ಪರಿಶುದ್ಧತ್ವದಿಂದ ನಿನಗೆ ಹಾನಿ ಆಗ್ಬೋದು. ಪಾಪ ನಮ್ಮಲ್ಲಿದೆ, ನಮ್ಮ ಜೀವಿತ ಬಹಳ ಕೆಟ್ಟದಾದಂತ ಪರಿಸ್ಥಿತಿ ಇದೆ. ಆದ್ರೂ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, God will never ever let us down. ಕರ್ತನಲ್ಲಿ ಪ್ರಿಯರೇ, ಅನೇಕ ಸಂದರ್ಭಗಳು ನಮ್ಮ ಜೀವಿತದಲ್ಲಿ ನಾವು ನೋಡ್ಕೊಳ್ತೇವೆ. We have completely lost ourselves because we are unholy. God is absolutely holy. ಆ ಒಂದು ವಿಶೇಷವಾದಂತ ಆ ಒಂದು ಸಂಗತಿ ನಮ್ಮ ಜೀವನದಲ್ಲಿ ಯಾವಾಗ ನಾವು ತಿಳ್ಕೊಂಡಿರ್ಬೇಕು. We need to understand that God in His glory we cannot even go close to Him. ಅದು ಈಗಲೂ ಅಷ್ಟೇ. ಆದ್ರೆ ಯೇಸು ಸ್ವಾಮಿ ಮುಖಾಂತರ, ಪವಿತ್ರಾತ್ಮನ ಮುಖಾಂತರ ದೇವರನ್ನು ನಾವು we can feel, we can see, we can experience God. ದೇವರ ಅದ್ಭುತ ಇದು. ಎರಡನೇ ನಾವು ನೋಡೋಣ. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯದ 27ನೇ ವಚನ. ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಆತನು ನಿಮ್ಮೆದುರಿನಿಂದ ಶತ್ರುಗಳನ್ನು ಹೊರಡಿಸಿ ಅವರನ್ನು ಸಂಹರಿಸಿ ಎಂದು ಆಜ್ಞಾಪಿಸಿದನು. ಇದು ಮೋಶೆ ಕಡೆಯದಾಗಿ ಹೇಳುವಂತ ಮಾತುಗಳು. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಅವರಿಗೆ ಒಂದು ಭರವಸೆಯ ಮಾತನ್ನು ನೀಡ್ತಾ ಇದ್ದಾನೆ. ಆದಿಯಿಂದ ನಮ್ಗೆ ಯಾರಂತೆ? ಹೂ ಇಸ್ ಅವರ್ ರೆಫ್ಯೂಜ್? ದೇವರೇ. ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಆತನು ನಿಮ್ಮೆದುರಿನಿಂದ ಶತ್ರುಗಳನ್ನು ಹೊರಡಿಸಿ ಅವರನ್ನು ಸಂಹರಿಸಿ ಎಂದು ಆಜ್ಞಾಪಿಸಿದನು. ದಿಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಎಷ್ಟೋ ಸಮಯದಲ್ಲಿ ನಾವು ಅನ್ಕೊಳ್ತೇವೆ, ಅನೇಕ ವಿಚಾರಗಳು, ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಅಥವಾ ಅಧಿಕಾರದಲ್ಲಿರುವಂತವರು ಅವರ ಅಧಿಕಾರಕ್ಕೆ ಬಂದ್ರೆ ನಮ್ಗೆ ಒಳ್ಳೇದು, ನಮ್ಗೆ ನಾವು ಬಹಳ ವಿ ಕ್ಯಾನ್ ಬಿ ಸೇಫ್, ವಿ ಕ್ಯಾನ್ ಬಿ ಸ್ಟ್ರಾಂಗ್ ಅಂತ ನಾವು ನೆನ್ಸ್ಕೊಳ್ತೇವೆ. ಅನೇಕ ನಮ್ಮ ದೇಶದ ಪರಿಸ್ಥಿತಿ ಅನೇಕ ಸಂದರ್ಭದಲ್ಲಿ ಅನ್ಕೊಳ್ತೇವೆ, ವೈ ಶುಡ್ ದಿಸ್ ರೂಲರ್ ಬಿ?
If they go, somebody else good will come, we will be protected ಅಂತ ನಾವು ಅನ್ಕೊಳ್ತೇವೆ. The protection is in the hands of God. Whoever may be in power or authority, ಯಾರಾದರೂ ಅಧಿಕಾರದಲ್ಲಿ, ಯಾವ ಬಲದ ಅಧಿಕಾರದಲ್ಲಿ ಇದ್ದರೂ ಅಂತ ಅಧಿಕಾರ ಉಳ್ಳಂತ ವ್ಯಕ್ತಿ ನಮ್ಮನ್ನು ರಕ್ಷಿಸುವುದಾಗ್ಲಿ, ಶಿಕ್ಷಿಸುವುದಾಗ್ಲಿ ಅಥವಾ ಹಾನಿ ಮಾಡುವುದಕ್ಕಾಗ್ಲಿ ಸಾಧ್ಯವಿಲ್ಲ. ಯಾಕೆ? ನಾವು ಯಾರ ಆಶ್ರಯದಲ್ಲಿದ್ದೇವಂತೆ? ಫ್ರಮ್ ಬಿಗಿನಿಂಗ್ ಏನ್ ಹೇಳ್ತಾರೇನು? ದಿ ಇಟರ್ನಲ್ ಗಾಡ್ ಇಸ್ ಯುವರ್ ಡ್ವೆಲ್ಲಿಂಗ್ ಪ್ಲೇಸ್. ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನ. He is my ever dwelling place. ಆತನ ಆಶ್ರಯವೇ. ನಾವು ಆತನಲ್ಲಿ ಆಶ್ರಯ ಕೋರಿರುವಾಗ ನಮಗೆ ಯಾರು ಯಾವ ಹಾನಿ ಮಾಡಲಾರರು. ಇದ್ರಲ್ಲಿ ಏನ್ ಹೇಳ್ತಾನಂದ್ರೆ, ಆಗ ಶತ್ರುಗಳು ಆತನ ಮತ್ತೇನಂತ 27ನೇ ವರ್ಷ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಓನ್ಲಿ ಗಾಡ್ಸ್ ಹ್ಯಾಂಡ್, ಓನ್ಲಿ ಗಾಡ್ಸ್ ಹ್ಯಾಂಡ್ ಇಸ್ ಪ್ರೊಟೆಕ್ಟಿಂಗ್ ಮೀ. ಆತನೇ ನಿಮ್ಮೆದುರಿನಿಂದ ಶತ್ರುಗಳನ್ನು ಹೊರಡಿಸಿ ಅವರನ್ನು ಸಂಹರಿಸಿರಿ ಎಂದು ಆಜ್ಞಾಪಿಸಿದನು. ಆತನೇ ನಿಮ್ಮ ಶತ್ರುಗಳಿಂದ ಹೊರಡಿಸಿದ್ದಾನೆ. ಗಿವ್ಸ್ ಯು ವಿಕ್ಟರಿ. ನೀವು ಅವರ ಮೇಲೆ ಗೆಲ್ಲುವುದಕ್ಕೆ ದೇವರು, and he thrust out the enemy before you. He thrust out the enemy before you. ಯಾವುದೇ ಬಲ ಶಕ್ತಿ ನಿಮ್ಮ ಮುಂದೆ ನಿಂತಿರಲಿ, ನಿಮ್ಮ ಆಶ್ರಯ ಸ್ಥಾನ ಯಾರು? ದೇವರು. ಯಾವುದೇ ವ್ಯಕ್ತಿಗಳು ನಿಮ್ಮನ್ನ ಸೋಲ್ಸಕ್ಕೆ ನಿಂತಿರಲಿ, ಪದೇ ಪದೇ ನಿಂತಿರಲಿ, ಬಹಳ ಶಕ್ತಿಯಾಗಿ ನಿಂತಿರಲಿ, ಬಟ್ ರಿಮೆಂಬರ್ ಯು ಆರ್ ಇನ್ ದಿ ಸೇಫೆಸ್ಟ್ ಪ್ಲೇಸ್. ಎಲ್ಲಿ? ಎವರ್ ಡ್ವೆಲಿಂಗ್ ಪ್ಲೇಸ್, ಎವರ್ ಲಾಸ್ಟಿಂಗ್. ಯಾರು? ದೇವರ ಆಶ್ರಯದಲ್ಲಿ ಇದೆ. ಯಾಕೆ ಮೋಶೆ ಯಾಕೆ ಹೇಳ್ತಾ ಇದ್ರೆ, ಆವಾಗ ಯೆಹೋಶುವನಿಗೆ he is giving his authority to Joshua. ದೇವರು ಹೇಳ್ತಾನೆ, ಇದು ಐ ಆಲ್ವೇಸ್ ಲೈಕ್ ದಿಸ್. ಮೋಸಸ್ ಕ್ಯಾರೆಕ್ಟರ್ ಒನ್ ಆಫ್ ದಿ ಗ್ರೇಟೆಸ್ಟ್ ಕ್ಯಾರೆಕ್ಟರ್ ಇಸ್. ದೇವರು ಎರಡು ಮಾತನ್ನು ಹೇಳ್ತಾನೆ, ಎರಡೂ ಮಾತನ್ನ ಬಹಳ ವಿಧೇಯತೆಯಿಂದ ಸ್ವೀಕರಿಸ್ತಾನೆ. ಎರಡೂ ಮಾತು ಬಹಳ ಕಷ್ಟಕರವಾದಂಥದ್ದು. ಮೊದಲು ಹೇಳ್ತಾನೆ, ಯು ಹ್ಯಾವ್ ಟು ಡೈ ನೌ. ಯಾರಿಗಾದ್ರೂ ನಮ್ಗೆ ಚೆನ್ನಾಗಿರುವಾಗ ಮತ್ತಿನ್ನೇನು ಒಂದು ಸಾಧನೆ ಮಾಡುವಂತ ಪರಿಸ್ಥಿತಿ. ಏನ್ ಮೋಶದ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. 40 ವರ್ಷಗಳ ಕಾಲ ನಾಯಕನಾಗಿದ್ದಾನೆ. ಐಗುಪ್ತ ದೇಶದಿಂದ ದಾಸತ್ವದಲ್ಲಿದ್ದಂತ ಎಂಟೈರ್ ಇಸ್ರೇಲ್, ಪೀಪಲ್ ಆಫ್ ಇಸ್ರೇಲ್, ಎಲ್ಲಾ ಜನರನ್ನು ಕರ್ಕೊಂಡು ಹೊರಟಿದ್ದಾನೆ. ಎಲ್ಲ ಜನರನ್ನು ನಂಬಿಗಸ್ತಿಕೆ. he was a faithful leader. ಎಲ್ಲಾ ವಿಚಾರ ದೇವರಿಗೆ ತಿಳಿಸ್ತಿದ್ದ. ದೇವರಿಂದ ಏನ್ ಮಾತು ಬಂದಿದೆ ಅದನ್ನೇ ಜನರಿಗೆ ಹೇಳ್ತಿದ್ದ. ಇಷ್ಟೆಲ್ಲ ಮಾಡಿ ಇನ್ನೇನ್ ಕಾನಾನ್ ದೇಶಕ್ಕೆ ಹೋಗುವಂತ ಸ್ಥಳ ನೇಬೋ ಎಂಬಂತ ಸ್ಥಳ ನಾವು ಹೋಗಿದ್ದೀವಿ. ಬ್ಯೂಟಿಫುಲ್ ಪ್ಲೇಸ್. ನಾನು ಅನ್ಕೊಂಡೆ ಒಂದು ದೇಶನೇ ಕಾಣಿಸುತ್ತಾ ಇಲ್ಲಿಂದ. ಅದು ಕಾಣಿಸ್ತು. ಅಲ್ಲಿ ಹೋದಾಗ ವಿ ಕುಡ್ ಸಿ ಕಾನಾನ್, ಬ್ಯೂಟಿಫುಲ್. ಅಲ್ಲಿ ದೇವರು ಹೇಳ್ತಾನೆ, ನೌ ಯು ಕ್ಯಾನ್ ಸಿ ದ ಲ್ಯಾಂಡ್ ಬಟ್ ಯು ಕಾಂಟ್ ಎಂಟರ್. ನೌ ಯು ಹ್ಯಾವ್ ಟು ಡೈ. ಯಾರಾದ್ರೂ ಮನುಷ್ಯನಿಗೆ ನಿನ್ಗೇನ್ ಸೀಟ್, ಆ ಪವರ್ ಹೋಗ್ಬೇಕು, ಆ ಸ್ಥಾನ ತಗೋಬೇಕು, ಅದಕ್ಕೆ ಮುಂಚೆ ನೀನು ಸಾಯಿ ಇದ್ರೆ ಯಾರಾದ್ರೂ ಹೋಗ್ತಾರ? ಮೋಶೆ ಹೋಗ್ತಾನೆ. ಎಸ್ ಲಾರ್ಡ್, ಎಸ್. ಅಮೇಜಿಂಗ್ ಲೀಡರ್, ಅಮೇಜಿಂಗ್ ಲೀಡರ್. It is not in the position I go, it is in whatever position the Lord has given me. I am happy and satisfied. ನಾನು ಹೋಗಕ್ಕಾಗ್ಲಿಲ್ಲ, ಬೇಡ, ನಿನ್ ಚಿತ್ತ. ನೀನು ಇಲ್ಲಿ ನನ್ನ ಕರ್ಕೊಡ್ತೀಯ, ಅದು ನಿನ್ ಚಿತ್ತ. ಲುಕ್ ಅಟ್ ದ ಬ್ಯೂಟಿ ಆಫ್ ಇಟ್. ಎಷ್ಟು ಅದ್ಭುತವಾಗಿ ದೇವರು ಮೋಶೆಯನ್ನು ಆಶೀರ್ವದಿಸಿದ್ದಾರೆ ಅಂದ್ರೆ, ಯೇಸು ಸ್ವಾಮಿ ಆ ಒಂದು ಪರ್ವತದ ಮೇಲೆ ಹೋದಾಗ ಅಲ್ಲಿ ನಡೆಯುವಂತ ಒಂದು ಘಟನೆ ಏನಂತಂದ್ರೆ, ಇಬ್ಬರು ಪ್ರವಾದಿಗಳು ಬಂದ್ರಂತೆ. ಯಾರು? ಯೇಸು ಸ್ವಾಮಿ ಹತ್ರ ಮಾತಾಡಕ್ ಬಂದಂತವ್ರು ಇಬ್ರು. ಯಾರು? ಮೋಶೆ. ಟ್ರಾನ್ಸ್ಫಿಗರೇಷನ್, ಮೌಂಟ್ ಆಫ್ ಟ್ರಾನ್ಸ್ಫಿಗರೇಷನ್, ರೂಪಾಂತರವಾದ ಬೆಟ್ಟಲ್ಲಿ ಯಾರು ಬಂದ್ರು? ಮೋಶೆ ಮತ್ತು ಎಲಿಯಾ. So you know when Moses died there, he had life in God's place. ಎಂತ ಅದ್ಭುತ ಇದು. So allow yourself to be completely in the hands of God. ಮೋಶೆ ಅವಾಗ ಹೇಳ್ತೇನೋ, ನೀನ್ ಸಾಯ್ಬೇಕು ಮನೆ, ನೀನ್ ಕಾನಾನ್ ದೇಶಕ್ಕೆ ಹೋಗುತ್ತೆ. ಕಾನಾನ್ ದೇಶ ಎಲ್ಲಿದ್ದಾನೆ? ಎಲ್ಲಾ ದೇಶಕ್ಕೂ ಹೋಗ್ಬೋದು. ಎಂತ ಅದ್ಭುತ ಕರ್ತನಲ್ಲಿ ಪ್ರೇಯರ್. This is the beauty of the leadership of Moses. He accepted when God said you have to die. He was willing to die. ಎಂತ ಅದ್ಭುತವಾದಂಥದ್ದು. He took refuge in God, not in refuge in the land that he was going. ಯಾವ ನೆಲಕ್ಕೆ ನಾನು ಹೋಗಿ ಅಲ್ಲಿ ಸಂತೋಷವಾಗಿ ಸಮೃದ್ಧಿ ಇದೆ, ಅಲ್ಲಿ ಹಾಲು ಜೇನು ಹರಿಯುವಂತ ದೇಶ, ಅಲ್ಲಿ ನಾನೇ ಅಧಿಕಾರ ಮಾಡಬಹುದು, ಎಲ್ಲ ನನ್ನ ಮಾತು ಕೇಳ್ತಾರೆ, ಎವ್ರಿಥಿಂಗ್ ಇಸ್ ಅಂಡರ್ ಮೈ ಕಂಟ್ರೋಲ್. ಆಗೋದಕ್ಕೋಸ್ಕರವಾಗಿ ಕಾಯಲಿಲ್ಲ ಅವನು. ನೀನ್ ಹೇಳ್ತೀಯ ನಾನು ಹೋಗ್ತೀನಿ, ಇಲ್ವಾ? ನೀನೇ ನನ್ನ ಆಶ್ರಯ. ಯು ಆರ್ ಮೈ ಡ್ವೆಲ್ಲಿಂಗ್ ಪ್ಲೇಸ್ ಫಾರ್ ಎವರ್. ಐ ಆಮ್ ವಿಲ್ಲಿಂಗ್ ಟು ಬಿ.
ಇದೆ. ಅವನು ಅನುಭವಿಸ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ಇವ್ರಿಗೂ ಹೇಳ್ಕೊಡ್ತಾ ಇದ್ದಾನೆ, ನಿಮಗೆ ದೇವರು ನಿಮಗೆ ಆಶ್ರಯ, ಬೇರೆ ಯಾವುದೂ ಅಲ್ಲ. ಯಾವ ಸ್ಥಾನಮಾನಗಳು ಇವೆಲ್ಲ ಬರ್ಬೋದು, ಹೋರಾಟ ಮಾಡ್ಬೇಕು, ಬರ್ಲಿ ಇರ್ಲಿ, ಓಕೆ. When you get it, be happy and praise God. When you don't get it, be happy and praise God. God has His ways. ದೇವರು ತನ್ನ ಕಾರ್ಯಗಳನ್ನು ಮಾಡುವಂತವನ. ಅದ್ಭುತವಾಗಿ ಮೋಶೆಗೆ ಹೇಳ್ತಾನೆ, ಒಂದು, ನೀನ್ ಸಾಯ್ಬೋದು. ಎರಡನೇದೇನು ಹೇಳ್ತಾನೆ, ಯು ಗಿವ್ ಅವೇ ಯುವರ್ ಲೀಡರ್ಶಿಪ್. ಇದೆರಡೂ ಕಷ್ಟಕರವಾದದ್ದು. ಗಿವ್ ಯುವರ್ ಲೀಡರ್ಶಿಪ್ ಟು ಜಾಶುವಾ. ಇದು ನಾವು ಎಷ್ಟೇ ಇದ್ರೂ ನಾವು ಬೇರೆಯವ್ರಿಗೆ ನಮ್ಮ ಅಧಿಕಾರ, ಸ್ಥಾನ ಇವೆಲ್ಲ ಕೊಡ್ಲಿಕ್ಕೆ ಸಾಧ್ಯನಾ? ಈ ವಿಲ್ಲಿಂಗ್ಲಿಗೆ ಕರ್ತನಲ್ಲಿ ಪ್ರೇರಣೆ. ಯಾಕೆ? ಅವ್ನಿಗೆ ಯಾರು ಆಶ್ರಯ ಅಂತೆ? ದೇವರು ನನಗೆ ಆಶ್ರಯ. ಇದನ್ನೇ ಹೇಳ್ತಾ ಇದ್ದಾನೆ, ನಿಮ್ಗೆಲ್ಲರಿಗೂ ಶಾಶ್ವತವಾದಂತಹ ಆಶ್ರಯ ಯಾವುದು? ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಆದರೂ ನಿಮ್ಮೆದುರಿನಿಂದ ಶತ್ರುಗಳನ್ನು ಹೊರಡಿಸಿ ಅವರನ್ನು ಸಂಹರಿಸಿ ಎಂದು ಆಜ್ಞಾಪಿಸಿದ್ದಾನೆ. ಶತ್ರುಗಳನ್ನು ನಮ್ಮಿಂದ ಹೊರಡಿಸುವಂತ ದೇವರು ನಮಗಿರುವಾಗ ಬೇರೆ ಯಾವುದು ಬೇಕು ನಮಗೆ? ಕರ್ತನಲ್ಲಿ ಪ್ರೇರಣೆ. ದಿಸ್ ಇಸ್ ಅಬ್ಸಲ್ಯೂಟ್ ಬ್ಯೂಟಿ ಆಫ್ ಗಾಡ್. ಎಂತ ಅದ್ಭುತ ದೇವರು ಮಾಡ್ತಾ ಇದ್ದಾರೆ ನಮಗೆ. ಇದನ್ನು ನಾವು ನೋಡ್ಕೊಳ್ಳೋಣ. ಅದ್ಭುತವಾದಂಥದ್ದನ್ನು ದೇವರು ನಡೆಸ್ತಾ ಇದ್ದಾನೆ. ಮೂರನೇ ವಿಚಾರ ನಾವು ನೋಡುವಂಥದ್ದು ರೂತಳು 2ನೇ ಅಧ್ಯಾಯ 12ನೇ ವಚನ. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು. ಎಂತ ವಾಟ್ ಆರ್ ಬ್ಯೂಟಿಫುಲ್. ಏನಂತೆ ತಿರುಗಿ ಹೋದ್ರೆ ಬೋವಜನು ಇವಳಿಗೆ ಹೇಳ್ತಾ ಇದ್ದಾನೆ, ಹೇಳಿ. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ನೀನು ಮಾಡಿದಂತ ಉಪಕಾರ. ಕರ್ತನಲ್ಲಿ ಪ್ರಿಯರೇ, ಯಾವಾಗಲೂ ಇದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. When you do anything good, the Lord will repay for you. ನೀವು ಒಳ್ಳೇದು ಮಾಡುವಾಗ ಒಳ್ಳೇದು ಮಾಡುವಂಥವ್ರೇ ನೆನೆಸ್ಕೊಳ್ಳಲ್ಲ ಬಿಡಿ. ಇವತ್ತೆಲ್ಲ ಏನಂದ್ರೆ ಏಣಿ ನೆಲದಲ್ಲಿ ತಿರುಗಿ ನೆನೆಸ್ಕೊತಾರೆ. ಯಾಕಂದ್ರೆ ಮೇಲೆ ಹತ್ತು ಬಿಟ್ಟಿದ್ದಾರೆ. ತಿರುಗಿ they don't want to come down and they don't want that ladder also. ಬೇಡ, ಏಣಿ ಇದ್ರೆ ನನಗೆ ಸಾಕು, ಹತ್ತವಾಗ ಆಮೇಲೆ ಬೀಳೋರೆ ಇಳಿಯೋರಲ್ಲ, ಬೀಳೋರೆ. If you forget that ladder, you will not come down, you will fall down. Anyway, ಇಲ್ಲಿ ಬಹಳ ಚೆನ್ನಾಗಿ ಅವನು ಹೇಳ್ತಾನೆ, ಏನಂತಂದ್ರೆ ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ. ನಾನು ಮಾಡ್ತೇನೆ ಅಂತ ಹೇಳಿಲ್ಲ ಅವನು. ಯೆಹೋವನು ನಿನಗೆ ಉಪಕಾರ ಮಾಡಲಿ. ಯಾಕೆ ಉಪಕಾರ ಯೆಹೋವನು ಮಾಡಲಿ? ಅದು ನಿಲ್ಲುವಂತ ಉಪಕಾರ ಆಗ್ತದೆ. When you have done good, don't worry. ನಾನು ಯಾವಾಗ ಹೇಳ್ತೇನೆ, do good anyway. ಮದರ್ ತೆರೆಸಾ ಮಾತಿದು. When people still don't acknowledge you, do good anyway. When people don't understand your love, do good anyway. When people are standing against you and hate you, do good anyway. Because it's the Lord who is seeing you and not those people. When people don't repay you good, do good anyway. ಕರ್ತನಲ್ಲಿ ಪ್ರೇರೆ ಇಲ್ಲಿ ಹೇಳ್ತಾರೆ, ಯಾಕೆ? ದೇವರು ನಿನಗೆ ಉಪಕಾರ ಮಾಡಿ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು. ಎಂತ ಅದ್ಭುತವಾಗಿ. ನೀನು ಯಾವ ದೇವರ ಆಶ್ರಯವನ್ನು ಕೋರಿ ಬಂದಿದ್ದೀಯಾ? She did not come thinking that Boaz would give me place. She did not come thinking that there will be somebody who is going to help us. She came that the Lord will protect me. ನನ್ನ ದೇವರ ಆಶ್ರಯದಲ್ಲಿ ನಾನಿರುವಾಗ ದೇವರು ನನಗೆ ಯಾವತ್ತೂ ಕೂಡ ಆಶ್ರಯ ಕೊಡುವಂತವನು, ಉಳಿಸುವಂತವನು, ಉಪಕಾರ ಮಾಡುವಂತವನು, ನಡೆಸುವಂತವನು, ಆಶೀರ್ವದಿಸುವಂತವನಾಗಿದ್ದಾನೆ ಎಂಬುದಾಗಿ ನಾವು ಇರಬೇಕು. ನಾವು ಹೋಗುವಂತ ಸ್ಥಳದಲ್ಲಿ ಯಾವ ವ್ಯಕ್ತಿಯನ್ನು ನಂಬ್ಕೊಂಡು ಹೋಗುದನ್ನು ನಮಗೆ ಗೊತ್ತಿರಬೇಕು. ನಾನು ಆಶ್ರಯ ಕೇಳ್ತಾ ಇರೋದು ದೇವರಲ್ಲಿ. ನನ್ನ ದೇವರು ನನಗೆ ಉಪಕಾರ ಮಾಡ್ತಾನೆ, ನನ್ನ ದೇವರು ನನ್ನನ್ನು ಉಳಿಸ್ತಾನೆ, ನನ್ನ ದೇವರು ಯಾವ ಕೆಡಕು ನನಗೆ ಬಾರದ ಹಾಗೆ ಕಾಪಾಡ್ತಾನೆ. ಟ್ರಸ್ಟ್ ಇನ್ ದ ಪವರ್ ಆಫ್ ಗಾಡ್. ಎಂತ ಅದ್ಭುತವಾದಂತ ಮಾತು ಹೇಳ್ತಾ ಇದ್ದಾನೆ. ದ ಲಾರ್ಡ್ repay you for what good you have done, and full reward will be given to you by the Lord, the God of Israel, under whose wings you have come to take refuge. Under whose wings? ಯಾರಲ್ಲಿ ನೀನು ಆಶ್ರಯ ಕೇಳಲಿಕ್ಕೆ ಬಂದಿದ್ದೀವಿ? ಕರ್ತನಲ್ಲಿ ಪ್ರೇರೆ, ಇವತ್ತು ನಾವು ಯಾರ ಆಶ್ರಯಕ್ಕೆ ಹೋಗ್ತಾ ಇದ್ದೀವಿ? ಯಾರು ಯಾರನ್ನು ಉಳಿಸ್ತಾರೆ, ಯಾರನ್ನು ನಿಲ್ಲಿಸ್ತಾರೆ?
when you are under the Lord's wings, ದೇವರ ಆ ಪರಿಶುದ್ಧವಾದಂಥ ಆ ಸ್ಥಾನದಲ್ಲಿರುವಾಗ ಇರುತ್ತೆ, he not only protects you, he provides for you and he lifts you up. ರೂತರ ಜೀವನ ನೋಡ್ತೀವಿ ನಾವು, ಏನಿಲ್ಲದೆ ಬರ್ತಾಳೆ, ಎಲ್ಲ ಕಳ್ಕೊಂಡು ಬರ್ತಾಳೆ, ಆದರೆ ಆ ಸ್ಥಳದ ಯಜಮಾನಿ ಆಗ್ತಾಳೆ. That is how when you take refuge in God. She never thought Boaz family. She never thought ಅವಳು ನೋವಿನ ನೆನೆಸ್ಕೊಳ್ಳಿಲ್ಲ, ರೂತ ನೆನೆಸ್ಕೊಳ್ಳಿಲ್ಲ, ಇಂಥ ಸ್ಥಿತಿ. When she took refuge in God, ದೇವರಲ್ಲಿ ಆಶ್ರಯ ಕೋರಿ ಬಂದಾಗ ಆ ದೇವರು ಎಂತ ಆಶೀರ್ವಾದ ಮಾಡ್ತಾನಂತೆ, ಏನು ಇಲ್ಲದವರನ್ನು ಆ ಸ್ಥಳದ ಯಜಮಾನಿಯಾಗಿ ಮಾಡ್ತಾನೆ. ಹಕ್ಕಲಾಯಲಿಕ್ಕೆ ಬಂದಂತ ವ್ಯಕ್ತಿ ಯಜಮಾನಿಯ ಸ್ಥಳ ಎಂತ ಅದ್ಭುತವಾದಂಥದ್ದು. ಯಾಕೆ? ನಾಟ್ ಬಿಕಾಸ್ ಶಿ ಟ್ರಸ್ಟೆಡ್ ಬಾಸ್, ಶಿ ಟ್ರಸ್ಟೆಡ್ ಗಾಡ್. ಸ್ವಲ್ಪ ಸಮಯ ನಮ್ಮ ಜೀವನದಲ್ಲಿ ಈ ರೀತಿಯಾಗಿ ಆಗ್ತದೆ, ಏನು ಇಲ್ಲದ ಸಮಯ. ನಾವು ಈಗ ನೋಡಿ, ಶಿ ಲಾಸ್ಟ್ ಹರ್ ಹಸ್ಬೆಂಡ್, ಶಿ ಲಾಸ್ಟ್ ದ ಚಿಲ್ಡ್ರನ್, ಎಂತ ಪರಿಸ್ಥಿತಿ ಅಲ್ವಾ? ಆದ್ರೆ ರೂತಲು ಅವಳೊಂದಿಗೆ ಬರ್ತಾಳೆ, ಹೇಳ್ತಾಳೆ, ನಿನ್ನ ದೇವರು ನನ್ನ ದೇವರು, ನೀನಿರುವಾಗ ನಾನು ಇರ್ತೇನೆ, ಈ ಕಷ್ಟ ನಾನು ಅನುಭವಿಸ್ತೇನೆ. ಹೀಗೆ ಹೇಳಿದಂತ ದೇವರನ್ನು ಆಶ್ರಯವಾಗಿ ಮಾಡ್ಕೊಂಡು ಬಂದಂತ ವ್ಯಕ್ತಿ ಯಾಕೆ ಹೇಳಿದಂತ ಮಾತು, ನಿನ್ನ ದೇವರೇ ನನ್ನ ದೇವರು. When she accepted Lord, we could see the blessings of the Lord. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವಿತದಲ್ಲೂ ಕೂಡ ಇದನ್ನು ನಾವು ಅನುಭವಿಸ್ತೇವೆ. God is our refuge. ದೇವರು ನಮಗೆ ಆಶ್ರಯಿತನಾಗಿರುವಾಗ, ದೇವರ ಆಶ್ರಯವನ್ನು ನಾವು ಕೋರ್ಕೊಂಡು ಬರುವಾಗ, ನಾವು ಆಶ್ರಿತರಾಗಿ ನಿರಾಶ್ರಿತ ಏನು ಇಲ್ಲದಾಗಿ ಬರುವಾಗ ನಾವು ದೇವರಲ್ಲಿ ಸಂಪೂರ್ಣವಾಗಿ ಒಪ್ಪಿಸಿಕೊಡುವಾಗ ದೇವರು ನಮ್ಮನ್ನು ನಡೆಸ್ತಾನೆ. ಅದೇ ಸಮುವೇಲ ದ್ವಿತೀಯ ಭಾಗ 22ನೇ ಅಧ್ಯಾಯದ 3ನೇ ವಚನ. ಆತನು ನನ್ನ ಆಶ್ರಯಗಿರಿಯಾಗಿರುವ ದೇವರು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವು, ನನ್ನ ಶರಣನು, ಬಲಾತ್ಕಾರಿಯಿಂದ ನನ್ನನ್ನು ರಕ್ಷಿಸುವವನು ಆಗಿದ್ದಾನೆ. ಇದು ಯಾವಾಗ ಅಂತಂದ್ರೆ, ಇದು ದಾವೀದನು ತನ್ನ ಜೀವನದಲ್ಲಿ ರಕ್ಷಿಸಲ್ಪಟ್ಟಂತ ಸಂದರ್ಭದಲ್ಲಿ, ಅನೇಕ ವಿಧವಾದಂತಹ ವೈರಿಗಳು ದಾವೀದನಿಗಿದ್ದರು. ಸೌಲನು ಕೂಡ ದಾವೀದನಿಗೆ ದೊಡ್ಡ ವೈರಿಯಾಗಿ ನಿಂತಿದ್ದ. ಇದೆಲ್ಲ ಆದಾಗ ಒಂದು ಸುಂದರವಾದಂತ ಹಾಡು ದಾವೀದ ಹೇಳ್ತಾನೆ. ಆ ಹಾಡಿನ ಒಂದು ಚರಣ, ಒಂದು ಪದ ಅಥವಾ ಒಂದು ಸಾಲು ಇದು ಏನಂತಂದ್ರೆ, 3ನೇ ವಚನ. ಆತನು ನನ್ನ ಆಶ್ರಯಗಿರಿಯಾಗಿರುವ ದೇವರು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವು, ನನ್ನ ಶರಣನು, ಬಲಾತ್ಕಾರಿಯಿಂದ ನನ್ನನ್ನು ರಕ್ಷಿಸುವವನು ಆಗಿದ್ದಾನೆ. ಎಂತ ಅದ್ಭುತವಾದಂತ ಮಾತುಗಳಿದ್ದಾನೆ. ನನ್ನ ಆಶ್ರಯಗಿರಿಯಾಗಿರುವವನು ದೇವರು, ನನ್ನ ಗುರಾಣಿಯು, ನನ್ನ ರಕ್ಷಣೆ ಕೊಂಬು. ಇದೆಲ್ಲ ಬೇರೆ ಬೇರೆ. ಆಶ್ರಯಗಿರಿ ಅವನು ನಿಜವಾಗ್ಲೂ ಅನುಭವಿಸ್ತಾನೆ. ಒಂದು ಕಲ್ಲು, ಒಂದು ಬಂಡೆ, ಅದು ಒಂದು ಬೆಟ್ಟ ಅವನನ್ನು ಉಳಿಸ್ತಾನೆ. ಮತ್ತೇನು ಹೇಳ್ತಾರೆ, ಅವನು ಆ ಆಶ್ರಯಗಿರಿಯಾಗಿರುವ ದೇವರು ನನ್ನ ಗುರಾಣಿ. ಗುರಾಣಿ ಮಾಡುವಂತ ಕೆಲಸ ಏನು, ನನ್ನನ್ನು ಪ್ರೊಟೆಕ್ಟ್ ಮಾಡ್ತದೆ. ಅಪಾಯಗಳು ಬರುವಾಗ ಇಟ್ ಪ್ರೊಟೆಕ್ಟ್ಸ್ ಮೀ. ಒಂದು ಆಮೇಲೆ ಇನ್ನೊಂದೇನಂತಾರೆ, ನನ್ನ ರಕ್ಷಣೆ ಕೊಂಬು. ಏನೋ ಯು ಸೌಂಡ್ bugle, ಅಥವಾ you sound the horn when you are protected, when you are safe. ಇದಾದ ನಂತರ ಅವನು ಹೇಳ್ತಾನೆ, ನನ್ನ ದುರ್ಗವು ನೀನೆ, ಅದಾದ್ಮೇಲೆ ನನ್ನ ಶರಣನು, ಬಲಾತ್ಕಾರಿಯಿಂದ ನನ್ನನ್ನು ರಕ್ಷಿಸುವವರು ಆಗಿದ್ದಾನೆ. When you are taking refuge in God, the refuge is ನಿರಾಶ್ರಿತ. ನಾನು ದೇವರಲ್ಲಿ ಆಶ್ರಯ ಕೋರಿ ಬಂದಿರುವಾಗ ದೇವರು ನನ್ನನ್ನು ಯಾವುದರಿಂದ ಬಿಡಿಸ್ತಾನಂತೆ, ಬಲಾತ್ಕಾರಿಯಿಂದ. ಮೈ ಸ್ಟ್ರಾಂಗ್ ಹೋಲ್ಡ್, ಮೈ ರೆಫ್ಯೂಜ್, ಮೈ ಸೇವಿಯರ್, ಯು ಸೇವ್ ಮೀ ಫ್ರಮ್ ವೈಲೆನ್ಸ್ ಅಂತ ಹೇಳ್ತಾನೆ. ಬೇರೆ ಬೇರೆ ರೀತಿಯಾದಂತಹ ಹಾನಿ ಮಾಡುವಂತ ಬೇರೆ ಬೇರೆ ವ್ಯಕ್ತಿಗಳು, ಶಕ್ತಿಗಳು, ಎಲ್ಲದರಿಂದ ನಮ್ಮನ್ನು ದೇವರು ಕಾಪಾಡ್ತಾನಂತೆ. ಅದೇ ಅಧ್ಯಾಯದ 31ನೇ ವಚನ ನೋಡ್ರಿ. ದೇವರ ಮಾರ್ಗವು ಯಾವ ದೋಷವೂ ಇಲ್ಲದು, ಯೆಹೋವನ ವಚನವು ಶುದ್ಧವಾದದ್ದು, ಆತನು ಆಶ್ರಿತರೆಲ್ಲರಿಗೆ ಗುರಾಣಿಯಾಗಿದ್ದಾನೆ. ಇಲ್ಲಿ ದೇವರ ಮಾರ್ಗವು ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ, ದೇವರ ಮಾರ್ಗ ನಮ್ಗೆ ಅರ್ಥ ಆಗೋದಿಲ್ಲ. ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಗಾಡ್ಸ್ ವೇಸ್. ನಾವು ಅನ್ಕೊಂಡ್ವಿ, ಎಲ್ಲರಿಗೂ ಗೊತ್ತಿರೋ ಪ್ರಕಾರ 11ರಿಂದ 15 ದಿವಸದವರೆಗೂ ಪ್ರಯಾಣ. ಯಾರಿಗೆ? ಐಗುಪ್ತ ದೇಶದವರಿಗೆ ಪ್ರಯಾಣ
11-15 ದಿವಸ ಸಾಕಾಗಿತ್ತು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ. ಆದ್ರೆ ಎಷ್ಟು ವರ್ಷ ಇದ್ರು ಅವರು? ಎಷ್ಟು ವರ್ಷ? 40 ವರ್ಷ. ಇದು ಅರ್ಥ ಆಗ್ಲಿಲ್ಲ. ಯಾಕೆ? ಗಾಡ್ ಹ್ಯಾಸ್ ಹಿಸ್ ವೇಸ್. ದೇವರು ತನ್ನದೇ ಆದಂತ ರೀತಿಯಲ್ಲಿ ಆ ದಾರಿಯಲ್ಲಿ ನಾವು ಕರ್ಕೊಂಡು ಹೋಗ್ತಾನೆ. ಬಿಡುಗಡೆ ಆಯ್ತಾ? ಆಯ್ತು. ಐಗುಪ್ತ ದೇಶದಿಂದ ಬಿಡುಗಡೆ ಆಯ್ತು. ಅವರು ಪ್ರಯಾಣ ಮಾಡಿದ್ರು. ಪ್ರಯಾಣದಲ್ಲಿ ದೇವರು ಇದ್ದ. ಅವರಿಗೆ ಮನ್ನಾ ಕೊಟ್ಟ. ಅವರ ಬಟ್ಟೆಗಳು ಕೂಡ ಹರಿಲಿಲ್ಲ, ಚಪ್ಪಲಿ ಕೂಡ ಸವಿಲಿಲ್ಲ. 40 ವರ್ಷ. ಇಟ್ಸ್ ನಾಟ್ 1 or 2 days, 40 years. ಬಟ್ಟೆ ಪಿಂಜ್ ಬಿಡ್ಲಿಲ್ಲ ಅಂತ. ಎಂತದು ಇತ್ತು? 40 ವರ್ಷ. ಲುಕ್, ದಟ್ ಶೋಸ್ ದಟ್ ಗಾಡ್ ವಾಸ್ ಪ್ರೊಟೆಕ್ಟಿಂಗ್ ದೆಮ್. ಆತನ ಮಾರ್ಗಗಳು ನಮಗೆ ತಿಳಿಯುವುದಿಲ್ಲ, ಬಟ್ ಇಟ್ ಇಸ್ ಪರ್ಫೆಕ್ಟ್. ಇವತ್ತು ನಾವು ಅನೇಕ ಸಂದರ್ಭಗಳು ಏನೋ ಆಶ್ಚರ್ಯ ಪಡ್ತೇವೆ, ಇದನ್ನು ಆಗಬೇಕು, ಆಗ್ಲಿರಲ್ಲ. ಡೋಂಟ್ ವರಿ, God has his ways and his ways are perfect. ಎಂತ ಅದ್ಭುತವಾಗಿ ಹೇಳ್ತಾರೆ ನೋಡಿ. This God, his way is perfect. ಕನ್ನಡದಲ್ಲಿ ಓದಿ ಮತ್ತಿಗೆ. ದೇವರ ಮಾರ್ಗವು ಯಾವ ದೋಷವೂ ಇಲ್ಲದ್ದು. ಯಾವ ದೋಷವೂ ಇಲ್ಲದ್ದು. ಯೆಹೋವನ ವಚನವು ಶುದ್ಧವಾದದ್ದು. ನೋಡಿ, ಯೆಹೋವನ ವಚನ ಶುದ್ಧ. ದೇವರು ತಾನು is perfect. We may think our time, ಅಯ್ಯೋ ಇದು ಆಗಬೇಕಾಗಿತ್ತಲ್ಲ, ಈ ಸಮಯ ಆಗಬೇಕಾಗಿತ್ತು, why is God not doing it? But God will do it in his perfect time. It's not simple time, it's perfect. ಆತನ ಮಾರ್ಗವು ಅದು ದೋಷವಿಲ್ಲದು, ಪರ್ಫೆಕ್ಟ್. ಎಂತ ಅದ್ಭುತ, ಪರ್ಫೆಕ್ಟ್. ಕರ್ತನಲ್ಲಿ ಪ್ರಿಯರೇ, God's way is perfect. ಆಮೇಲೆ ಕರೆದಾಗ ಏನ್ ಹೇಳ್ತಾನೆ? ಆತನು ಆಶ್ರಿತರೆಲ್ಲರಿಗೆ ಗುರಾಣಿಯಾಗಿದ್ದಾನೆ. ಆಶ್ರಿತರೆಲ್ಲರಿಗೆ, ಯಾರ್ಯಾರು ಆಶ್ರಯ ಕೋರಿ ಬರುತ್ತಾರೋ ಆಶ್ರಿತರೆಲ್ಲರಿಗೆ ಗುರಾಣಿ. ನಮ್ಮ ಆಶ್ರಿತರಿಗೆ ಗುರಾಣಿ. ಕರ್ತನಲ್ಲಿ ಪ್ರಿಯರೇ, he protects us from all kinds of evil and danger. ಯೆಶಾಯನ ಪ್ರವಾದನ ಗ್ರಂಥ 24ನೇ ಅಧ್ಯಾಯ. ಯೆಶಾಯನ ಪ್ರವಾದನ ಗ್ರಂಥ 25ನೇ ಅಧ್ಯಾಯದ 4 ಮತ್ತು 5ನೇ ವಚನ. 25, 4 ಮತ್ತು 5. ಯೆಶಾಯ 25ನೇ ಅಧ್ಯಾಯ 25, Isaiah 25 verse 4 and 5. ನೀನು ದೀನರಿಗೆ ಕೋಟೆ, ಇಕ್ಕಟ್ಟಿನಲ್ಲಿ ದರಿದ್ರರಿಗೆ ರಕ್ಷಣಾ ದುರ್ಗ, ಬಿಸಿಲಿಗೆ ನೆರಳು, ಭೀಕರರ ಶ್ವಾಸವು, ಗೋಡೆಗೆ ಬಡಿದು ಬಿಡುವ ಬಿರುಗಾಳಿಯಂತಿರುವಾಗ ಆಶ್ರಯವೂ ಆಗಿದ್ದಿ. ಬ್ಯೂಟಿಫುಲ್. ಎಂತೆಂತ ಸ್ಥಿತಿಯಲ್ಲಿ ದೇವರು ನಮಗೆ ಆಶ್ರಯವಾಗಿದ್ದಾನೆ ಅಂತ ಬಹಳ ಸುಂದರವಾಗಿ ದೇವರ ವಾಕ್ಯದಲ್ಲಿ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಇಲ್ಲಿ ಹೇಳುವಂತದ್ದಾಗಿದೆ. ಏನ್ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, for you have been a stronghold to the poor. ನೀನು ದೀನರಿಗೆ ಕೋಟೆ, ಇಕ್ಕಟ್ಟಿನಲ್ಲಿ ದರಿದ್ರರಿಗೆ ರಕ್ಷಣಾ ದುರ್ಗ. A stronghold to the needy in his distress, a shelter from the storm and a shade from the heat. For the breath of ruthlessness is like a storm against a wall. ಬಿರುಗಾಳಿಯಂತಿರುವಾಗ ಆಶ್ರಯವೂ ಆಗಿದ್ದಿ. ಕರ್ತನಲ್ಲಿ ಪ್ರೇರಣೆ, ಇವತ್ತು ಇಂಥ ಪರಿಸ್ಥಿತಿಗಳಲ್ಲಿ ನಾವು ಇರಬಹುದು. ಬಿರುಗಾಳಿ ಎಂದಿರಬಹುದು, ನಮ್ಮ ಜೀವನದಲ್ಲಿ ಬಡತನ ಇರಬಹುದು, ನಮ್ಮ ಪರಿಸ್ಥಿತಿ ನಾವು ಅಧೋಗತಿಗೆ ಹೋಗಿರಬಹುದು, ನಮ್ಮ ಜೀವನದಲ್ಲಿ ನಾವು ಎಲ್ಲ ಇಕ್ಕಟ್ಟುಗಳಿಗೆ, ದರಿದ್ರ ಪರಿಸ್ಥಿತಿಗೆ ನಾವು ಒಳಗಾಗಿರಬಹುದು. ಭೀಕರವಾದ ಶ್ವಾಸವು ಗೋಡೆಗೆ ಬಡಿದು ಬಿಡುವ ಬಿರುಗಾಳಿಯಂತಿರುವಾಗ, ಎಂತ ಭಯಂಕರವಾದಂಥ ಪರಿಸ್ಥಿತಿ. ನಮ್ಮ ಪರಿಸ್ಥಿತಿ ಕಾಯಿಲೆ ಆಗಿರ್ಬೋದು, ನಮ್ಮ ಪರಿಸ್ಥಿತಿ ಸೋಲುಗಳಾಗಿರ್ಬೋದು, ನಮ್ಮ ಪರಿಸ್ಥಿತಿ ನಾವು ನೆನೆಸಲಾರದಂಥ ಕಷ್ಟಗಳು ನಮ್ಮನ್ನು ಆವರಿಸಿಕೊಂಡಿರ್ಬೋದು. ತಿರುಗಿ ಹೋದ್ರೆ ಅದು ಯೆಶಾಯನ ಪ್ರವಾದನ ಗ್ರಂಥ 25ನೇ ಅಧ್ಯಾಯದ 4ನೇ ವಚನ. ತಿರುಗಿ ಹೋದ್ರೆ, ನೀನು ದೀನರಿಗೆ ಕೋಟೆ, ದೀನರಿಗೆ ಕೋಟೆ, ಇಕ್ಕಟ್ಟಿನಲ್ಲಿ ದರಿದ್ರರಿಗೆ ರಕ್ಷಣಾ ದುರ್ಗ, ಇಕ್ಕಟ್ಟಿನಲ್ಲಿ ದರಿದ್ರರಿಗೆ ರಕ್ಷಣಾ ದುರ್ಗ, ಬಿಸಿಲಿಗೆ ನೆರಳು, ಬಿಸಿಲಿಗೆ ನೆರಳು. ಎಂತ ತಂಪಾದಂಥದ್ದು. ನಮ್ಮ ಜೀವನದ ಬಿಸಿಲುಗಳು ನಮ್ಮನ್ನು ಕಾದು ನಮ್ಮಲ್ಲಿ ಬಲಹೀನತೆ ತುಂಬುತ್ತದೆ. ಅಂತ ಸಂದರ್ಭದಲ್ಲಿ ನೆರಳು. ಆಮೇಲೆ ಭೀಕರರ ಶ್ವಾಸವು ಗೋಡೆಗೆ ಬಡಿದು ಬಿಡುವ ಬಿರುಗಾಳಿಯಂತಿರುವಾಗ ಆಶ್ರಯವೂ ಆಗಿದೆ. ನಮ್ಮ ಗೋಡೆಗೆ ಬಿರುಗಾಳಿ ಬಂದು ಬಡಿಯುವಾಗ, ಅಂದ್ರೆ ಈಗ ನಾವು ನೋಡ್ತಾ ಇದ್ದೇವೆ ಇಷ್ಟೊಂದು ಪರಿಸ್ಥಿತಿಯಲ್ಲಿ ಜನರಿಂದ. ಅಂತ ಸಂದರ್ಭದಲ್ಲಿ ಏನಂತೆ? ಆಶ್ರಯಗಿರಿಯು ನೀನಾಗಿರುವಿನ, ಆಶ್ರಯವೂ ಆಗಿದೆ. ಆಶ್ರಯವು. What a blessing it is to realize that God is our refuge and strength. ಕರ್ತನಲ್ಲಿ ಪ್ರೇರಣೆ, ದೇವರೇ ನಮಗೆ ಆಶ್ರಯವಾಗಿರುವ ಇಂತೆಂಥ ಬಡತನ,
ಭೀಕರವಾದಂಥ ಪರಿಸ್ಥಿತಿಗಳು, ಬಿದ್ದು ಹೋಗುವಂಥ, ಸೋತು ಹೋಗುವಂಥ, ನಿರಾಶ್ರಿತವಾದಂಥ ಪರಿಸ್ಥಿತಿಗಳು ಬರುವಾಗ, ರಿಮೆಂಬರ್ ವೆನ್ ಗಾಡ್ ಇಸ್ ಯುವರ್ ರೆಫ್ಯೂಜ್, ಹಿ ವಿಲ್ ಸ್ಟ್ಯಾಂಡ್ ಆಸ್ ಎ ಸ್ಟ್ರಾಂಗ್ ಹೋಲ್ಡ್. ಅವನು ನಿಮ್ಮನ್ನು ಮರೆಯುವುದಿಲ್ಲ, ಬಿಡುವುದಿಲ್ಲ. ಎಂಥ ಅದ್ಭುತವಾದಂಥದ್ದು. ಯೆರೆಮೀಯನ ಗ್ರಂಥ 16ನೇ ಅಧ್ಯಾಯ 19ನೇ ವಚನ. ಯೆರೆಮೀಯನ ಗ್ರಂಥದಲ್ಲಿ 16ನೇ ಅಧ್ಯಾಯದಲ್ಲಿ 19ನೇ ವಚನ. ಬಹಳ ಸುಂದರವಾದಂಥ ಮಾತು. ವಾಟ್ ಬ್ಯೂಟಿಫುಲ್ ವರ್ಡ್ಸ್ ದ ಲಾರ್ಡ್ ಹ್ಯಾಸ್ ಇನ್ ಹಿಸ್ ಸ್ಟೋರ್ ಫಾರ್ ಅಸ್ when we feel that we don't have anybody, when we make God as our refuge. ಎಂಥ ಅದ್ಭುತವಾದಂಥ ವಾಕ್ಯಗಳು ದೇವರು ಕೊಡ್ತಾ ಇದ್ದಾನೆ. ಹೋದ್ರೆ ಯೆಹೋವನೇ ನನ್ನ ಫಲವೇ, ಬಲವಾದ ನನ್ನ ದುರ್ಗವೇ, ಇಕ್ಕಟ್ಟಿನ ದಿನದಲ್ಲಿ ನನ್ನ ಆಶ್ರಯವೇ. ಲೋಕದ ಕಟ್ಟಕಡೆಯಿಂದ ಜನಾಂಗಗಳು ನಿನ್ನ ಬಳಿಗೆ ಸೇರಿ ನಮ್ಮ ಪಿತೃಗಳು ಶುದ್ಧ ಸುಳ್ಳನ್ನು, ಮಾಯವನ್ನು, ಪ್ರಯೋಜನವಿಲ್ಲದವುಗಳನ್ನು ಪಾರಂಪರ್ಯವಾಗಿ ಹೊಂದಿದ್ದಾರೆ ಎಂದು ಆರೈಕೆ ಮಾಡುವರು. ಮನುಷ್ಯ ಮಾತ್ರದವನು ದೇವರುಗಳಲ್ಲಿ ಕಲ್ಪಿಸಿಕೊಳ್ಳಬಲ್ಲನೆ, ಇವು ದೇವರುಗಳೇ ಅಲ್ಲ. 21 ಈ ನಿಮಿತ್ತವಾಗಿ ಈಗೋ ಇದೊಂದೇ ಸಲ ನನ್ನ ಭುಜಬಲ ಅವರಿಗೆ ತಿಳಿಯಪಡಿಸುವೆ. ಹೌದು, ಗ್ರಹಿಸ ಮಾಡುವೆ. ನನ್ನ ನಾಮಧೇಯವು ಯೆಹೋವನೆಂದೇ ಅವರಿಗೆ ಗೊತ್ತಾಗುವುದು. The Lord restoring Israel. ಇಸ್ರಾಯೇಲ್ಯರು ತಮ್ಮನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ದೇವರೇ ನನ್ನ ಆಶ್ರಯ ಎಂಬುದಾಗಿ ಹೇಳುವಾಗ, ದೇವರು ತನ್ನ ನಾಮಧೇಯವನ್ನು ತಿರುಗಿ ಪ್ರಖ್ಯಾತಿಪಡಿಸ್ತಾನೆ. ಹೇಳ್ತಾನೆ, ದಿಸ್ ಇಸ್ ಯೋರ್ ಲಾರ್ಡ್ ಅಂಡ್ ಯೋರ್ ಲಾರ್ಡ್ ವಿಲ್ ಸೇವ್ ಯು. ಎಂತ ಅದ್ಭುತವಾದ, ಲಾರ್ಡ್ ಇಸ್ ಮೈ ಸ್ಟ್ರೆಂತ್ ಅಂಡ್ ಮೈ ಸ್ಟ್ರಾಂಗ್ ಹೋಲ್ಡ್, ಮೈ ರೆಫ್ಯೂಜ್ ಇನ್ ದ ಡೇ ಆಫ್ ಟ್ರಬಲ್. ಇಕ್ಕಟ್ಟಿನ ದಿನದಲ್ಲಿ ನನ್ನ ಆಶ್ರಯವೇ. ಲೋಕದ ಕಟ್ಟ ಕಡೆಯಿಂದ ಜನಾಂಗಗಳು ನಿನ್ನ ಬಳಿಗೆ ಸೇರಿ ಅವ್ರು ಹೇಳ್ಕೊಳ್ತಾರೆ, ಅಯ್ಯೋ ನಮ್ಮ ಪಿತೃಗಳು ಸುಳ್ಳು ಹೇಳಿದ್ರು, ಅಯ್ಯೋ ನಮಗೆ ಇದೆಲ್ಲ ವಿತ್ತು ಅಂತ ಹೇಳ್ಕೊಳ್ತಾರೆ. ದೇವರ ಹೇಳ್ತಾನೆ, ಐ ವಿಲ್ ರಿಸ್ಟೋರ್ ಯು. ನಿನ್ನ ಪರಿಸ್ಥಿತಿ ಎಂತದ್ದಾಗಿದ್ದರೂ ನಿನ್ನನ್ನು ನಾನು ಸ್ಥಾಪಿಸ್ತೇನೆ, ನನ್ನ ನಾಮ ನಿನಗೆ ತಿಳಿಸುತ್ತೇನೆ, ನನ್ನ ನಾಮದಲ್ಲಿ ರಕ್ಷಣೆ ನಿನಗೆ ತಿಳಿಸುತ್ತೇನೆ. ದಿಸ್ ಇಸ್ ವಾಟ್ ದ ಲಾರ್ಡ್ ಇಸ್ ಡೂಯಿಂಗ್. ಕರ್ತನಲ್ಲಿ ಪ್ರಿಯರೇ, ಇವತ್ತು ನಮ್ಮ ಸ್ವಾಮಿ, ನಮ್ಮ ದೇವರು ನಮ್ಮನ್ನು ಕಾಯುವಂತ, ನಡೆಸುವಂತ, ಆಶ್ರಯವಾಗಿರುವಂತ ದೇವರು ನಮ್ಮನ್ನು ರಕ್ಷಿಸುವಂತವನ ಇಂಥ ಅದ್ಭುತವಾದಂತ ಮಾತು ನಾವು ನೋಡ್ತಾ ಇದ್ದೇವೆ. ನಹೂಮನ ಈ ಒಂದು ಇಲ್ಲಿ 1ನೇ ಅಧ್ಯಾಯದ 7ನೇ ವಚನ, ಪ್ರವಾದಿ ನಹೂಮ್ 1ನೇ ಅಧ್ಯಾಯದ 7ನೇ ವಚನ. ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ. ತನ್ನ ಮೊರೆ ಹೊಕ್ಕವರನ್ನು ಬಲ್ಲನು. ತನ್ನ ಮೊರೆ ಹೊಕ್ಕವರನ್ನು ಬಲ್ಲನು. ಇದು ಬಹಳ ಸುಂದರವಾದಂಥ ಒಂದು ಸನ್ನಿವೇಶ. ನೀವು ಯಾರ ಹತ್ರ ಹೋಗ್ತೀರಿ, ಯಾರು ಬಹಳ ಅಧಿಕಾರ ಉಳ್ಳವ್ರ ಹತ್ರ ಹೋಗ್ತೀರಿ, ಹೋಗಿ ಅವ್ರು ಹೇಳ್ತೀರಿ, ನಮ್ಮ ಪರಿಸ್ಥಿತಿ ಇದೆ, ನಮಗೆ ಇದನ್ನು ಸಹಾಯ ಮಾಡಿ. ನೀವು ಹೋಗಿರುವಂಥದ್ದು ಕೆಲವು ಸಮಯದಲ್ಲಿ ಅವ್ರಿಗೆ ಗೊತ್ತಿರಲ್ಲ, ಮರ್ತು ಹೋಗ್ಬಿಟ್ಟಿರ್ತಾರೆ. ನಿಮಗೆ ಸಹಾಯ ಬರೋಷ್ಟೊತ್ತಿಗೆ ನಿಮ್ಮಲ್ಲಿ ಇರ್ತಕ್ಕಂಥ ಬಲ ಎಲ್ಲ ಕುಂದು ಹೋಗಿರಬಹುದು, ಅಥವಾ ನೀವೇ ಎಲ್ಲ ಆಸೆಯನ್ನು ಕಳ್ಕೊಳ್ಬಹುದು, ನಿರೀಕ್ಷೆಯನ್ನು ಕಳ್ಕೊಳ್ಬಹುದು. ಆದರೆ ದೇವರ ವಾಕ್ಯದಲ್ಲಿ ಪ್ರವಾದಿಯ ಮೂಲಕವಾಗಿ ದೇವರು ಏನ್ ಹೇಳ್ತಾನೆ, ಎಂತ ಅದ್ಭುತವಾದ ಮಾತು ಹೇಳ್ತಾನಂತೆ, ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ, ತನ್ನ ಮೊರೆ ಹೊಕ್ಕುವವನನ್ನು ಬಲ್ಲನು. ಹಿ ನೋಸ್. ಯಾವಾಗ ನನ್ನ ಸ್ವಾಮಿ ನಾನು ಈ ಪರಿಸ್ಥಿತಿಯಲ್ಲಿ ಬಂದಿದ್ದೇನೆ ಅಂತ ನಮ್ಮ ದೇವರಿಗೆ ಗೊತ್ತಿದೆಯೋ, ಆ ಸಮಯದಲ್ಲಿ ದೇವರು ನಮಗೆ ಬಿಡುಗಡೆ ಕೊಡ್ತಾನೆ, ನಮಗೆ ಬೇಕಾದಂತ ರಕ್ಷಣೆ ಕೊಡ್ತಾನೆ, ನಮ್ಮ ಉನ್ನತ ಸ್ಥಿತಿಗೆ ನಡೆಸ್ತಾನೆ. when he knows my need, he knows my position, he knows my pain, he understands everything that I am going through. I have come to you as a refugee. ನಿನ್ನಲ್ಲಿ ನಾನು ಆಶ್ರಯ ಕೋರಿ ಬಂದಿದ್ದೇನೆ ಸ್ವಾಮಿ, ಎಲ್ಲ ಕಳ್ಕೊಂಡಿದ್ದೇನೆ, ನೋವಿನಲ್ಲಿದ್ದೇನೆ, ದುಃಖದಲ್ಲಿದ್ದೇನೆ, ಸೋಲಿನಲ್ಲಿದ್ದೇನೆ, ಅಸಮಾಧಾನ ಇದೆ, ನನಗೆ ಕಷ್ಟ ಇದೆ. ಈಗ ನಾನು ಈ ಸ್ಥಿತಿಯಲ್ಲಿ ಬಂದಿರುವಾಗ ನನ್ನ ನೋವನ್ನು ತಿಳ್ಕೊಳ್ಳುವಂತವನು, ನನಗಿರ್ತಕ್ಕಂಥ ಪರಿಸ್ಥಿತಿಯನ್ನು ತಿಳ್ಕೊಳ್ಳುವಂತವನು ನನ್ನ ಸ್ವಾಮಿ ನನ್ನನ್ನು ಬಲ್ಲನು. What a joy it is to know that my Lord, the creator of the universe, knows me by name. ನನ್ನನ್ನು, ನನ್ನ ಹೆಸರು ಹಿಡಿದು ನನ್ನ ಸ್ವಾಮಿ ಬಲ್ಲನು, ನನ್ನ ಪರಿಸ್ಥಿತಿ ಬಲ್ಲನು, ನನ್ನ ಕಷ್ಟಗಳನ್ನು ಬಲ್ಲನು, ನನ್ನ ಸೋಲುಗಳನ್ನು ಬಲ್ಲನಾಗಿದ್ದಾನೆ. ಇಂಥ ನನ್ನ ಸ್ವಾಮಿ, ಅದ್ಭುತನಾಗಿರುವಂತಹ ಸ್ವಾಮಿ, ನನ್ನ ಎಲ್ಲ ಬಲ್ಲನು, ನನಗೋಸ್ಕರವಾಗಿ ಅದ್ಭುತಗಳನ್ನು ಮಾಡ್ತಾನೆ. ಕರ್ತನಲ್ಲಿ ಪ್ರಿಯರೇ, ಇವತ್ತು ದೇವರಿಗೆ ಸ್ತೋತ್ರ ಹೇಳೋಣ. ದೇವರು ನಮ್ಮನ್ನು ಆಶ್ರಯ ಮಾಡಿಕೊಂಡಂತವನು ಎಂದಿಗೂ ಕೈ ಬಿಡುವುದಿಲ್ಲ. When you take God as your refuge, no harm will strike you.
ದೇವರು ನಿಮ್ಮನ್ನು ರಕ್ಷಿಸ್ತಾನೆ, ಉಳಿಸ್ತಾನೆ, ನಿಲ್ಲಿಸ್ತಾನೆ. ನಿಮ್ಮನ್ನು ದೇವರು ಏನಂತೆ ಕಾಲ ಅಥವಾ ಬಾಲ ಆಗಲಿಕ್ಕಲ್ಲ, ನಿಮ್ಮನ್ನು ತಲೆ ಆಗಲಿಕ್ಕೆ ದೇವರು ಆಶೀರ್ವದಿಸ್ತಾ ಇದ್ದಾನೆ. God is trying to make you the head and not the tail. Wait for his time. ಆಶ್ರಯ ಅವನಲ್ಲಿ ನಾವಿರುವಾಗ ತಕ್ಕ ಸಮಯದಲ್ಲಿ ದೇವರೇನ್ ಮಾಡ್ತಾನೆ, ನಮ್ಮನ್ನು ಮೇಲಕ್ಕೆತ್ತಿಸ್ತಾನೆ. ತನ್ನ ಸಮಯದಲ್ಲಿ, ತನ್ನ ರೀತಿಯಲ್ಲಿ, ತನ್ನದೇ ಆದಂತಹ ಕ್ಷಣಗಳಲ್ಲಿ ನಮ್ಮನ್ನು ಮೇಲೆತ್ತಾನೆ. ಸೊ ಡೋಂಟ್ ಫ್ರೆಟ್, ಡೋಂಟ್ ಎವರ್ ಫಿಯರ್, ಡೋಂಟ್ ಎವರ್ ಲೂಸ್ ಹಾರ್ಟ್, ನೆವರ್ ಗಿವ್ ಅಪ್. ತನ್ನದೇ ಅವನು ಯಾವ ಆಶ್ರಯದಲ್ಲಿದ್ದೀವಿ ನಾವು? ವಿ ಆರ್ ದ ಸೇಫೆಸ್ಟ್. ನಾ ಆಶ್ರಯದ ದುರ್ಗ ನನಗಾಗಿದ್ದಾನೆ. ದಾವೀದನು ಅಂತಂತ ಪರಿಸ್ಥಿತಿ ಎಷ್ಟೋ ವರ್ಷಗಳು ಕಾಣಬೇಕಾಯ್ತು, ಕಡೆದಾಗಿ ಅಂತ ಉನ್ನತ ಸ್ಥಾನಕ್ಕೆ ದಾವೀದನ್ ಮಾಡ್ತಾನೆ. ರೂತಳು ಅಂತ ಭಯಂಕರವಾದಂತ ಪರಿಸ್ಥಿತಿ ಹಾದು ಹೋಗ್ಬೇಕಾಯ್ತು. ಇಟ್ ವಾಸ್ ಪೇನ್ ಆಲ್ ದ ವೇ, ಇಟ್ ವಾಸ್ weeping all the way, it was having nothing all the way. ಹಕ್ಕಲಾಯುವಂತ ಎಲ್ಲ ಇದ್ದಂಥವ್ರು ಆ ಪರಿಸ್ಥಿತಿಗೆ, ಅವ್ರು ಹಕ್ಕಲಾಯುವುದಂದ್ರೆ ಭಿಕ್ಷೆ ಬೇಡೋತಾರಲ್ಲ ಅಷ್ಟೇ, ಅಂತ ಪರಿಸ್ಥಿತಿಗೆ ಅಂದ್ರೆ ಏನು ಇಲ್ಲದವ್ರು ಆ ಪರಿಸ್ಥಿತಿಗೆ ಹೋದಾಗ ಆ ಬೋಸನ್ ಹೇಳ್ತಾನೆ, ನೀನು ಮಾಡಿದಂತ ಒಳ್ಳೆ ಕಾರ್ಯಗಳು ಅವರು ದೇವರು ನಿನಗೆ ಉಪಕಾರ ಮಾಡ್ತಾನೆ, ನೀನು ಆಶ್ರಯಿಸಿಕೊಂಡಿರುವಂತ ಬಂದು ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ. ಎಂತ ಸ್ಥಿತಿಗೆ ಎತ್ತದ್ನಲ್ಲ, ದೇವರನ್ನ ಆಶ್ರಯ ಮಾಡಿಕೊಳ್ಳ್ರಿ. ದೇವರು ಖಂಡಿತವಾಗಿ ನಿಮ್ಮನ್ನು ರಕ್ಷಿಸುವುದು ಮಾತ್ರ ಅಲ್ಲ, ಉದ್ಧರಿಸುವಂತ ದೇವರು, ಆಶೀರ್ವದಿಸುವಂತ ದೇವರು, ಮೇಲಕ್ಕೆತ್ತುವಂತ ದೇವರು. ನಂಬಿರಿ, ದೇವರು ನಿಮ್ಮ ಸಂಗಡ ಯಾವಾಗಲೂ ಇರಲಿ. ಕಡೆಯದಾಗಿ ಕೀರ್ತನೆಗಳ ಸಂಗ್ರಹದ 5ನೇ ಅಧ್ಯಾಯದ 5ನೇ ಕೀರ್ತನೆಯ 11ನೇ ವಚನ. ಕೀರ್ತನೆಗಳ ಅಧ್ಯಾಯ ಇಲ್ಲ, ಯಾಕಂದ್ರೆ ಕೀರ್ತನೆ ಇಸ್ ಒನ್ ಬೈ ಇಟ್ ಸೆಲ್ಫ್, ಇಟ್ಸ್ ಆಲ್ ಪೋಯಟ್ರಿ. ಇದು ಕೀರ್ತನೆಗಳ ಅಧ್ಯಾಯಗಳನ್ನಲ್ಲ. 5ನೇ ಕೀರ್ತನೆ 11ನೇ ವಚನ. ಯೆಹೋವನೇ, ನೀತಿವಂತರನ್ನು ಆಶೀರ್ವದಿಸುವವನು ನೀನೇ, ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ನಿನ್ನ ದಯೆಯು ಏನಂತೆ? ದೊಡ್ಡ ಗುರಾಣಿ ಅಂದ್ರೆ, ಗುರಾಣಿ ಸಾಧ್ಯವಾದಷ್ಟು ಒಂದು ಸೈಜ್ ಇರ್ತದೆ ಗುರಾಣಿ, ಯಾಕಂದ್ರೆ ಜಸ್ಟ್ ಪ್ರೊಟೆಕ್ಟ್. ಏನಂತೆ ಇದರಲ್ಲಿ? ದೊಡ್ಡ ಗುರಾಣಿ ಅಂತೆ, ಅಂದ್ರೆ ಕಂಪ್ಲೀಟ್ ಪ್ರೊಟೆಕ್ಷನ್. ದೊಡ್ಡ ಗುರಾಣಿ ಹೆಂಗೆ ಅಂತ ಹೆಂಗಿರ್ಬೋದು ಅಂದ್ರೆ, ಗೊಲಿಯಾತನಿಗೆ ಬೇಕಾದಂತ ಗುರಾಣಿ ಚಿಕ್ಕದು, ಅದು ದೊಡ್ಡದು. ದಾವೀದನಿಗೆ ಬೇಕಾದ ಗುರಾಣಿ ಚಿಕ್ಕದು. ಅಕಾರ್ಡಿಂಗ್ ಟು ಸ್ಟೇಚರ್ ಅಂದ್ರೆ ಗೊಲಿಯಾತನ ಗುರಾಣಿ ದಾವೀದನ ರಕ್ಷಿಸುವಂತದ್ದು, ಅಂದ್ರೆ ಫುಲ್ಲಿ ಕವರ್ಡ್. ಎಂತದಲ್ಲ ಇದು, ದೇವರು ನಮ್ಗೆ ದೊಡ್ಡ ಗುರಾಣಿಯಾಗಿ ನಮ್ಮನ್ನು ಕಾಪಾಡ್ತಾರಂತೆ. ವಾಟ್ ಅ ಜಾಯ್ ಇಟ್ ಇಸ್ ಫಾರ್ ಅಸ್ ಟು ರಿಯಲೈಸ್ that our God is the one who is protecting and leading us. ಎಂತ ಅದ್ಭುತ ಇದು! ದೇವರಿಗೆ ಸ್ತೋತ್ರ ಹೇಳೋಣ. ದೇವರು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ದೇವರ ವಾಕ್ಯಕ್ಕಾಗಿ ಸ್ತೋತ್ರ ಹೇಳೋಣ. ಕೀರ್ತನೆಗಳು ನೋಡ್ಬೇಕಾದ್ರೆ ಅನೇಕ ಕೀರ್ತನೆಗಳಿದೆ. ಇನ್ನೊಂದು ಕೀರ್ತನೆ ನಾವು ನೋಡ್ಕೊಳ್ಳೋಣ. 11ನೇ ಅಧ್ಯಾಯದ 1ನೇ ವಚನ ನೋಡೋಣ. ಏನ್ ಹೇಳ್ತಾನೆ? 11ನೇ ಕೀರ್ತನೆ 1ನೇ ವಚನ. Psalm 11 verse 1. ಯೆಹೋವನನ್ನು ಆಶ್ರಯಿಸಿಕೊಂಡಿದ್ದೇನೆ, ನೀವು ದುಷ್ಟರು ಕರ್ತರಲ್ಲಿ ಯಥಾರ್ಥ ಹೃದಯವುಳ್ಳವರನ್ನು ಕೊಲ್ಲಬೇಕೆಂದು ಬಿಲ್ಲು ಬೊಗ್ಗಿಸಿ ಎದೆಗೆ ಬಾಣವನ್ನು ಹೂಡಿದ್ದಾರೆ ನೋಡಿರಿ. ಯೆಹೋವನನ್ನು ಆಶ್ರಯ ಮಾಡಿಕೊಂಡಿದ್ದೇನೆ. 25ನೇ ಕೀರ್ತನೆ 20ನೇ ವಚನ. ಲಾಸ್ಟ್ 25:20. ಎಲ್ಲ ದಾವೀದನ ಅನುಭವಗಳನ್ನು ನಾವು ನೋಡ್ತೇವೆ. 25:20. ನನ್ನ ಪ್ರಾಣವನ್ನು ಕಾಪಾಡಿ ಉಳಿಸು, ನಿನ್ನನ್ನೇ ಆಶ್ರಯಿಸಿಕೊಂಡಿದ್ದೇನೆ, ನನಗೆ ಆಶಾಭಂಗವಾಗಬಾರದು. ದಿಸ್ ಇಸ್ ಅನದರ್ ಪ್ರೇಯರ್. ನನಗೆ ಆಶಾಭಂಗವಾಗಬಾರದು. ನಿನ್ನನ್ನು ಬಂದಿದ್ದೇನೆ ಸ್ವಾಮಿ, ನಿನ್ನಲ್ಲಿ ಆಶ್ರಯಿಸಿಕೊಂಡಿದ್ದೆ, ನೀನೇ ಕಾಪಾಡು. ನಿನ್ನ ಹೊರತು ನನಗೆ ಯಾರು ಇಲ್ಲ, ಬೇರೆ ಯಾವುದೂ ಇಲ್ಲ, ನೀನೇ. ಇದಕ್ಕೋಸ್ಕರವಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ನಮ್ಮನ್ನು ನಾವು ದಾವೀದನಂತೆ ಸಮರ್ಪಿಸಿಕೊಳ್ಳೋಣ, ನಮ್ಮನ್ನು ನಾವು ರೂಥಳಂತೆ ಸಮರ್ಪಿಸಿಕೊಳ್ಳೋಣ, ನಮ್ಮನ್ನು ನಾವು ಮೋಶೆಯಂತೆ ಸಮರ್ಪಿಸಿಕೊಳ್ಳೋಣ. ಅದ್ಭುತವಾದಂಥ ದೇವರು ಅದ್ಭುತಗಳನ್ನು ಮಾಡ್ತಾನೆ. ದೇವರು ತಾನೇ ಈ ವಾಕ್ಯಗಳನ್ನು ನಮ್ಮ ಆತ್ಮದ ಪ್ರಯೋಜನಕ್ಕೋಸ್ಕರವಾಗಿ ಆಶೀರ್ವದಿಸಿ ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನ್ನಲ್ಲಿ ಆಶ್ರಯ ಕೋರಿ ಬಂದಿದ್ದೇವೆ. ನೀನೆಂದಿಗೂ ಕೂಡ ನಿರಾಶ್ರಿತರಿಗೆ ಕೈ ಬಿಡುವಂತವರಲ್ಲ, ರಕ್ಷಿಸುವಂತವನಾಗಿದೆ. ಸುರಕ್ಷಿತವಾಗಿರಿಸಿದ್ದಿ, ಸ್ತೋತ್ರವಾಗಲಿ ಸ್ವಾಮಿ. ಯಾರ್ಯಾರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೋ ಎಲ್ಲರನ್ನು ನೆನೆಸಿಕೊಂಡು ನಿನ್ನ ಮುಂದೆ ಪ್ರಾರ್ಥನೆ ಮಾಡಿ ಬಂದಿದ್ದೇವೆ.
ಲೋಕದಲ್ಲಿ ಸ್ವಾಮಿ ಎಲ್ಲ ನಿನ್ನ ಸೇವೆಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಸೇವೆಗಳಲ್ಲಿ ಹಲವಾರು ಸವಾಲುಗಳು ಬರ್ತಾ ಇದ್ದೇವೆ ಸ್ವಾಮಿ. ಆ ಸವಾಲುಗಳನ್ನು ಎದುರಿಸಲಿಕ್ಕೆ ಬಲವನ್ನು, ಕೃಪೆಯನ್ನು, ಸಹಾಯವನ್ನು, ಶಕ್ತಿಯನ್ನು ಅನುಗ್ರಹಿಸಿಕೊಂಡು ನಿನ್ನನ್ನು ಆಶ್ರಯಿಸಿಕೊಂಡಿದ್ದೇವೆ, ಸೇವೆ ಮಾಡ್ತಾ ಇದ್ದೇವೆ. ನಿನ್ನ ವಾಕ್ಯ ಪರಿಚಯ ಜನರಿಗೆ ನಿನ್ನ ಪ್ರೀತಿ ಹಂಚ್ತಾ ಇರುವಂತಹ ಎಲ್ಲಾ ನಿನ್ನ ಸೇವಕರು, ಮಿಷನರೀಸ್, ಇವಾಂಜಲಿಸ್ಟ್, ಪಾಸ್ಟರ್ಸ್, ಬಿಷಪ್ಸ್, ಯಾರ್ಯಾರು ಇದರಲ್ಲೆಲ್ಲ ಇದ್ರೋ ನಿನ್ನ ಸೇವೆ ಎಲ್ಲರನ್ನೂ ಆಶೀರ್ವದಿಸು, ಸುರಕ್ಷಿತವಾಗಿ ನಡೆಸು, ಅದ್ಭುತವಾಗಿ ನಿನ್ನ ಸೇವೆ ಮುಂದುವರಿಯಲಿ ಸ್ವಾಮಿ. ಅದೇ ರೀತಿಯಲ್ಲಿ ನಿನ್ನ ಹೆಸರಿನಲ್ಲಿ ನಿನ್ನ ನಾಮದ ನಿಮಿತ್ತವಾಗಿ ಅನೇಕ ಜನರ ಜೀವನವನ್ನು ಬದಲಾಯಿಸುತ್ತಿರುವಂತ ಎಲ್ಲಾ ಸೇವೆ ಸಂಸ್ಥೆಗಳನ್ನು ಆಶೀರ್ವದಿಸು ಸ್ವಾಮಿ. ಅಪ್ಪ ತಂದೆ ದೇವರೇ, ಕೋವಿಡ್ ಪರಿಸ್ಥಿತಿಯಲ್ಲಿ ಯಾರ್ಯಾರು ಕಷ್ಟ, ದುಃಖ, ನೋವು, ಕಾಯಿಲೆಗಳಿದ್ದಾರೆ ಎಲ್ಲರನ್ನು ಸ್ವಾಮಿ ಆಶೀರ್ವದಿಸಿ ಇದರಿಂದ ಬಿಡುಗಡೆ ಕೂಡ ಬೇಡ್ತೇವೆ. ಇನ್ನು ಅನೇಕ ಕಾಯಿಲೆಗಳು, ಅನೇಕ ರೀತಿಯಲ್ಲಿ ಅನಾರೋಗ್ಯಕ್ಕೆ ಒಳಗಾಗಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ಹೆಸರಾಗಿ ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ ಸ್ವಾಮಿ. ಆಶೀರ್ವದಿಸಪ್ಪ ದೇವರೇ, ಕಾಪಾಡು ಸ್ವಾಮಿ. ಅಪ್ಪ ತಂದೆ ದೇವರೇ, ಪ್ರೀತಿಯುಳ್ಳ ಥಾಮಸ್ ಅವರನ್ನು, ಪ್ರೀತಿಯುಳ್ಳ ಆಡಮ್ ಅನ್ನು ಆಶೀರ್ವದಿಸು ಸ್ವಾಮಿ. ಅಪ್ಪ ತಂದೆ ದೇವರೇ, ಹೀಗೆ ರಂಗರಾಜ್ ಅಂಕಲ್ ಅನ್ನು ಆಶೀರ್ವದಿಸು ತಂದೆ ದೇವರೇ, ಕಾಪಾಡುತ್ತಾ ಕೈ ಹಿಡಿದು ನಡೆಸು. ಇನ್ನು ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೋ, ಅಸ್ವಸ್ಥತೆಯಲ್ಲಿದ್ದಾರೋ, ಯಾವ ಕಷ್ಟ, ದುಃಖ, ಚಿಂತೆಯಲ್ಲಿದ್ದಾರೆ ಎಲ್ಲರನ್ನು ಆಶೀರ್ವದಿಸಿದಾಗ ಬೇಡ್ತೇವೆ. ಅದೇ ರೀತಿ ಸ್ವಾಮಿ, ಎಷ್ಟೋ ಜನರು ಆರ್ಥಿಕ ಸ್ಥಿತಿಯಲ್ಲಿ ಬಿಕ್ಕಟ್ಟಿನ ಒಳಗಾಗಿದ್ರೆ ಅವರನ್ನು ಆಶೀರ್ವದಿಸು. ಯಾರ್ಯಾರು ಇನ್ನೂ ಕಣ್ಣೀರಿನ ಪರಿಸ್ಥಿತಿಯಲ್ಲಾದರೂ, ಬಡತನ ಇದೆಯೋ ಎಲ್ಲರನ್ನು ಆಶೀರ್ವದಿಸು. ಯಾರ್ಯಾರು ಪ್ರಾರ್ಥನೆ ಮಾಡುವಾಗ ಅನೇಕ ತಮ್ಮ ಕೊರತೆಗಳನ್ನು ಹೇಳ್ತಾ ಇದ್ರು, ಆ ಕೊರತೆಗಳನ್ನು ನೀಗಿಸು, ಬಿಡುಗಡೆ ಕೊಡು, ಆಶೀರ್ವಾದ ಕೊಡು ಎಂದಾಗ ಬೇಡ್ತೇವೆ. ಕೊಟ್ಟಂತ ಈ ವಚನಗಳಿಗಾಗಿ ಸ್ತೋತ್ರ. ಆಶ್ರಿತನು ಸ್ವಾಮಿ, ಸುರಕ್ಷಿತನಾಗಿ ಸ್ವಾಮಿ ತಂದೆಯ ದೇವರಿನ ವಾಕ್ಯಕ್ಕಾಗಿ ಸ್ತೋತ್ರ. ಕೈ ಹಿಡಿದು ಮುನ್ನಡೆಸು. ನಿನ್ನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿದ್ದೇವಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಕೇಳು ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ದೇವರು ಕೊಟ್ಟಿರುವಂತಹ ವಾಕ್ಯ ಅದ್ಭುತವಾದಂಥದ್ದು. ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನಮ್ಮ ಸ್ವಾಮಿ ನಮ್ಮೊಂದಿಗೆ ಇರುವಾಗ ನಮ್ಮ ಜೀವನದಲ್ಲಿ ನಡೆಯುವಂತಹ ಅದ್ಭುತಗಳ ಕುರಿತು ಹಾಡುವಂತಹ ಹಾಡು, ದೇವರಿಗೆ ಸ್ತೋತ್ರ ಹೇಳುವಂತಹ ಸಮಯ. Yesu, tu eres
ಪ್ರಾರ್ಥನೆ ಆಯ್ಕೆ ಮಾಡುವ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಪಡಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಏಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೆನ್. ನಮಗೋಸ್ಕರವಾಗಿ ಎಲ್ಲವನ್ನು ಕೊಟ್ಟಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತನ್ನೊಬ್ಬನೇ ಮಗನನ್ನು ಕಳಿಸಿಕೊಟ್ಟು ಕೃಪೆಯನ್ನು ತೋರಿಸಿದ ತಂದೆ ದೇವರ ಅಪಾರ ಪ್ರೀತಿ, ನಮ್ಮ ಮಧ್ಯದಲ್ಲಿ ಯಾವಾಗಲೂ ನಮ್ಮ ಬಲಪಡಿಸುವಂತ ಪವಿತ್ರಾತ್ಮನ ಐಕ್ಯ ಅನ್ಯೋನ್ಯ ಸಹವಾಸ ನಡೆಸುವಿಕೆ ನಮ್ಮೆಲ್ಲರ ಸಂಗಡ ನಿತ್ಯ ನಿರಂತರವೂ ನಡೆಯಲಿ. ಕುಟುಂಬಕ್ಕಾಗಿ ನನ್ನ ವಂದನೆ ಮತ್ತು ವಿಶೇಷವಾಗಿ ಇವತ್ತು ಆರಾಧನೆ ನಡೆಸಿಕೊಟ್ಟಂತ ಉದಯ್ ಮತ್ತು ಹೆಪ್ಸಿಬಾವಿಗೋಸ್ಕರವಾಗಿ ನನ್ನ ವಂದನೆ ತಿಳಿಸ್ತೇನೆ. ಹಾಗೂ ವಿಶೇಷವಾಗಿ ಮಾರ್ಟಿನ್ಗೋಸ್ಕರವಾಗಿ ನನ್ನ ಪ್ರೀತಿಯ ವಂದನೆಗಳು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಅಬಂಡೆಂಟ್ಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.